शंकरं लोकशंकरं अज्ञानाज्ञानतीर्थं विद्यातीर्थं विवेकिनां सर्वेषां सुखदं तीर्थं भारतीतीर्थमाश्रये विद्यारण्यसम्पन्नं वीतरागं विवेकिनं वन्दे वेदान्ततत्त्वज्ञं विशेखरभारतीं नमः शान्ताय दिव्याय सत्यधर्मस्वरूपिणे स्वानन्दानन्दतप्ताय श्रीधराय नमो नमः। ಕ್ಷೇತ್ರಾಧಿದೇವತೆಯಾದ ಜಗನ್ಮಾತೆಯಲ್ಲಿ ಸಾಷ್ಟಾಂಗ ನಮಸ್ಕಾರವನ್ನು ಸಲ್ಲಿಸಿಕೊಂಡು ಮಹಾಗಣಪತಿಗೆ ವಂದಿಸಿ ಜಗದ್ಗುರು ಸಿದ್ದರಾಚಾರ್ಯರ ಶ್ರೀಚರಣಕ್ಕೆ ಶಿರವಾಗಿ ಈ ಒಂದು ಕ್ಷೇತ್ರವನ್ನು ಧರ್ಮಸಾಗರವನ್ನಾಗಿ ಜ್ಞಾನಸಾಗರವನ್ನಾಗಿ ಮಾಡಿದ ಕರುಣಾಸಾಗರರಾದ ಶ್ರೀಧರ ಸ್ವಾಮಿಗಳ ಚರಣಾರವಿಂದಕ್ಕೆ ನಮಸ್ಕಾರವನ್ನು ಸಲ್ಲಿಸಿಕೊಳ್ಳುತ್ತಾ ವೇದಿಕೆಯಲ್ಲಿ ದಿವ್ಯ ಸಾನ್ನಿಧ್ಯವನ್ನು ಒದಗಿಸಿದ ಶ್ರೀ ಶ್ರೀಧರ ಭಾರತೀ ತೀರ್ಥ ಸ್ವಾಮಿಗಳಿಗೆ ಮತ್ತು ವೇದಿಕೆಯಲ್ಲಿ ಎಲ್ಲ ಗಣ್ಯರಿಗೂ ಅಭಿವಂದನೆಯನ್ನು ಸಲ್ಲಿಸುತ್ತಾ ನನ್ನ ಪ್ರವಚನವನ್ನು ನಾನು ಪ್ರಾರಂಭಿಸ್ತಾ ಇದ್ದೇನೆ. ಸನಾತನ ಭಾರತೀಯ ಪರಂಪರೆಯಲ್ಲಿ ಬಂದ ಮಕ್ಕಳು ನಾವು ಹೆಮ್ಮೆಯಿಂದ ಹೇಳಿಕೊಳ್ತೇವೆ ನಾವು ಭಾರತೀಯರು, ಧೈರ್ಯದಿಂದ ಹೇಳಿಕೊಳ್ತೇವೆ ನಾವು ಹಿಂದೂಗಳು, ಸಂತೋಷದಿಂದ ಹೇಳಿಕೊಳ್ತೇವೆ ನಾವು ಧಾರ್ಮಿಕರು. ಈ ರೀತಿಯಾಗಿ ನಮ್ಮನ್ನು ಪರಿಚಯಿಸಿಕೊಳ್ಳಲಿಕ್ಕೆ ಏನಾದರೂ ಒಂದು ಸ್ವಲ್ಪವಾದರೂ ಅವಕಾಶ ಸಿಕ್ಕಿದ್ದಿದ್ರೆ, ಅವಕಾಶ ಸಿಗ್ತಾ ಇದ್ದಿದ್ದರೆ, ಆ ಸನ್ನಿವೇಶವನ್ನು ನಾವು ಕಾಣ್ತಾ ಇದ್ದಿದ್ದರೆ ಅದು ಆದಿಗುರು ಶಂಕರಾಚಾರ್ಯರು ಸ್ಥಾಪಿಸಿದ ಸನಾತನ ವೈದಿಕ ಧರ್ಮದ ಪ್ರತಿಷ್ಠಾಪನೆಯಿಂದ ಮಾತ್ರ ಸಾಧ್ಯವಾಯಿತು. ಇಲ್ಲದೇ ಇದ್ರೆ ನಾವು ಇಂದು ಈ ಸ್ಥಿತಿಯಲ್ಲಿ ಸಾಧ್ಯರಿದ್ದಾಗೆ. ಇದು ನಾನು ಹೇಳಿದ ಮಾತಲ್ಲ, ಇತಿಹಾಸವನ್ನು ಅಧ್ಯಯನ ಮಾಡಿ ಇಡೀ ಭಾರತದ ಆಧ್ಯಾತ್ಮಿಕ ಪ್ರಪಂಚವನ್ನ ಋಷಿ ಪರಂಪರೆಯನ್ನು ಕೊಂಡಾಡಿದಂತಹ ಭಾರಿ ಕೀರ್ತಿ ಓಝಾ ಅನ್ನುವಂತಹ ಒಬ್ಬ ಉತ್ತರ ಭಾರತದ ದೊಡ್ಡ ವಿದ್ವಾಂಸ ಈ ಲೇಖನವನ್ನ ಮಾಧವೀಯ ಶಂಕರ ದಿಗ್ವಿಜಯದ ಪ್ರಸ್ತಾವನೆಯ ಅಡಿಯಲ್ಲಿ ಪ್ರಸ್ತಾಪಿಸ್ತಾನೆ. ಇಂದು ನಾವು ಭಾರತೀಯರು ಅಂತ ಹೇಳಿಕೊಳ್ಳುವುದಾದರೆ, ನಾವು ಸನಾತನ ವೈದಿಕ ಧರ್ಮದಲ್ಲಿ ಬೆಳೀತಾ ಇದ್ದೇವೆ ಅಂತ ಅಂದುಕೊಳ್ಳುವುದಾದರೆ ಅದಕ್ಕೆ ಕಾರಣ ಆದಿಗುರು ಶಂಕರಾಚಾರ್ಯರು. ಜೊತೆಯಲ್ಲಿ ಕೇವಲ ಶಂಕರಾಚಾರ್ಯರು ಮಾತ್ರ ಅಲ್ಲ, ಕುಮಾರಿಲ ಭಟ್ಟರು ಈ ಹಿಂದೂ ಸಂಸ್ಕೃತಿಗೆ ಒಂದು ಸ್ವರೂಪವನ್ನು ಕೊಟ್ಟರು. ಅಂತಹ ಪರಂಪರೆಯಲ್ಲಿ ನನ್ನ ಮಕ್ಕಳು ನಾವು. ಅವರು ಹೇಳಿದಂತೆ ಪ್ರತಿ ಸಂವತ್ಸರದಲ್ಲಿ ವಿಶೇಷವಾದಂತಹ ಪರಂಪರೆಯ ಬೆಳವಣಿಗೆಗೆ ಬೇಕಾದ ಶುಭಗಳು ಅಥವಾ ರತ್ನಗಳು ಅಥವಾ ವಿಶಿಷ್ಟವಾದಂತಹ ವಸ್ತುಗಳು, ವ್ಯಕ್ತಿಗಳು ಸೇರಿಕೊಳ್ತಾ ಇರ್ತಾರೆ. ಹಾಗೆ ಸೇರಿಕೊಂಡವರಲ್ಲಿ ಭಾರತೀಯ ಶ್ರೀಧರ ಭಾರತೀ ತೀರ್ಥ ಮಹಾಸ್ವಾಮಿಗಳು. ನನಗನ್ನಿಸ್ತದೆ ನಾವು ಮಕ್ಕಳನ್ನ ವಿದ್ಯಾಭ್ಯಾಸಕ್ಕೆ ಕಳಿಸುವಾಗ ನನ್ನ ಮಗನನ್ನು ನಾನು ವೈದಿಕರನ್ನಾಗಿ ಮಾಡ್ತೇನೆ, ನನ್ನ ಮಗ ಇಂಜಿನಿಯರ್ ಆಗಿ ಬೆಳೆಯಬೇಕು, ನನ್ನ ಮಗ ದೊಡ್ಡ ಅಧಿಕಾರಿ ಆಗಬೇಕು, ನನ್ನ ಮಗ ಮಂತ್ರಿ ಆಗಬೇಕು, ನನ್ನ ಮಗ ಶ್ರೀಶಂಕರ ಮಠಕ್ಕೆ ಉತ್ತರಾಧಿಕಾರಿ ಆಗಬೇಕು. ಈಗ ಒಂದು ಭಾವನೆಯಿಂದ ನಮ್ಮ ಮಕ್ಕಳನ್ನು ನಾವು ಬೆಳೆಸ್ತೇವೆ, ನಮ್ಮ ಪರಂಪರೆ. ಆದರೆ ಎಲ್ಲಿವರೆಗೆ ನಾನು ನನ್ನ ಅನುಭವ ಕಂಡದ್ದು, ನನ್ನ ಮಗನನ್ನು ಸನ್ಯಾಸಿಯನ್ನು ಮಾಡ್ತೇನೆ ಅಂತ ಯಾರು ಬೆಳೆಸಲಿಲ್ಲ. ಅದು ಸಾಧ್ಯವೂ ಇಲ್ಲ. ಕಾರಣ ಯಾಕೆ ಅಂತ ಹೇಳಿದ್ರೆ, ಸನ್ಯಾಸ
ಇವತ್ತು ವಿಧಿವತ್ತಾಗಿ ಸನ್ಯಾಸಾಶ್ರಮವನ್ನ ಸ್ವೀಕರಿಸಿದ ಯತಿಗಳಿಗೆ ನೀವೆಲ್ಲರೂ ಸೇರಿ ಅಭಿವಂದನೆ ಮಾಡುವಂತಹ ಕಾರ್ಯಕ್ರಮ ಅತ್ಯಂತ ಸಮರ್ಪಕವಾದದ್ದು, ಅತ್ಯಂತ ಸಾಧುವಾದದ್ದು, ಅತ್ಯಂತ ಸೂಕ್ತವಾದ ಕೆಲಸವನ್ನು ನೀವು ಮಾಡಿದ್ದೀರಿ. ನನ್ನ ಒಳಮನಸ್ಸನ್ನು ಅನ್ನಿಸ್ತದೆ ಗುರುಗಳೇ, ಸನ್ಯಾಸದ ಬಳಿ ನಿಮ್ಮಂಥವರೇ ಆಗಬೇಕು, ನಿಮ್ಮಂತೆ ವಯಸ್ಸು ಆಗಬೇಕು ಅಂತ ಕಾಣ್ತದೆ. ಹಾಗಾಗಿ ಒಂದು ಯೋಗ್ಯ ವಯೋಧರ್ಮದಲ್ಲಿ ಸನ್ಯಾಸವನ್ನು ಸ್ವೀಕಾರ ಮಾಡಿದ್ದಾರೆ. ರಾಮಕೃಷ್ಣ ಪರಮಹಂಸರು ಸನ್ಯಾಸದ ಬಗ್ಗೆ ಇದು ಪಂಚದಶಿಯನ್ನು ಬಂದಿದೆ. ಪಂಚದಶಿಯನ್ನು ಹೇಳ್ತಾರೆ ಆಚಾರ್ಯ ಪರಂಪರೆಯಲ್ಲಿ. ಗುರು ಹೇಗಿರಬೇಕು ಅನ್ನೋ ಪ್ರಶ್ನೆ ಮಾಡಿದಾಗ ರಾಮಕೃಷ್ಣ ಪರಮಹಂಸರು ಉದಾಹರಣೆ ಕೊಡ್ತಾರೆ. ಆ ಗುರುವಿನ ಲಕ್ಷಣವನ್ನು ಹೇಳುವಾಗ ಸಣ್ಣ ಹಾವು ದೊಡ್ಡ ಕಪ್ಪೆಯನ್ನು ಹಿಡಿದಾಗ ಆಗಬಾರದು. ಏನ್ ಹಾಗಂದ್ರೆ ವಿವರಣೆ ಕೊಡ್ತಾರೆ ಪರಮಹಂಸರು. ಸಣ್ಣ ಹಾವು ದೊಡ್ಡ ಕಪ್ಪೆಯನ್ನು ಹಿಡಿದು ತಿನ್ನಲಿಕ್ಕೆ ಪ್ರಯತ್ನ ಪಟ್ಟರೆ ಆ ಕಪ್ಪೆಯನ್ನು ಸಾಯಿಸುವ ಶಕ್ತಿ ಅದಕ್ಕಿರೋದಿಲ್ಲ, ಬದುಕಲಿಕ್ಕೂ ಬಿಡೋದಿಲ್ಲ, ಈ ಸ್ಥಿತಿ ಆಗಬೇಕು. ಹಾಗೆ ಒಬ್ಬ ಗುರು ಹೇಗಿರ್ಬೇಕು ಅಂದ್ರೆ ಅವನು ಸಣ್ಣ ಹಾವಾಗಿರಬಾರದು. ಆ ಕಪ್ಪೆ ಅಂದ್ರೆ ಅಲ್ಲಿ ವಿಷಯ, ಶಿಷ್ಯರಲ್ಲಿ ಭಕ್ತರಲ್ಲಿ ಇರುವ ವಿಷಯದ ಆಸಕ್ತಿಗಳನ್ನ ಸಾಯಿಸುವ ಯೋಗ್ಯತೆ ಇರಬೇಕು. ಅಂತ ಗುರು ಆಗಬೇಕು. ಇಲ್ಲ ಅವರೊಟ್ಟಿಗೆ ಅವರನ್ನು ಬಿಟ್ಟಾದ್ರೂ ಬಿಡಬೇಕು. ಅಲ್ಲ ಈ ವಿಷಯ ಆಸಕ್ತಿಗಳು ಗುರುವಿಗೆ ಬಿಟ್ಟರೆ ಬಾಯಿ ಬದಲಿಕ್ಕೂ ಆಗಲ್ಲ, ಸಾಯಕ್ಕೂ ಆಗಲ್ಲ. ಹಾಗಾಗಿ ಗುರುಗಳನ್ನ ಆಯ್ಕೆ ಮಾಡುವ ಸ್ವಾತಂತ್ರ್ಯವನ್ನು ಕಲಾಪೀಠ ಅಂತ ಹೇಳ್ತಾರೆ. ನೀವು ಹೇಗೆ ಆಯ್ಕೆ ಮಾಡಿಕೊಳ್ಬೇಕು ಶಿಷ್ಯರು ಅಂತ ಕೇಳಿದರೆ, ಯಾವ ಗುರುವಿಗೆ ನಿಮ್ಮಲ್ಲಿರುವ ವಿಷಯಾಸಕ್ತಿಯನ್ನ ಸಾಯಿಸುವ ಅಂದ್ರೆ ನಾಶಪಡಿಸುವ ಯೋಗ್ಯತೆ ಇದೆಯೋ, ಯಾವ ಗುರುವಿಗೆ ನಿಮ್ಮನ್ನ ಸ್ವಚ್ಛಂದವಾಗಿ ಬದುಕಲಿಕ್ಕೆ ಬಿಡುವ ಔದಾರ್ಯ ಇದೆಯೋ ಅಂಥವರನ್ನ ಗುರು ಅಂತ ಆಯ್ಕೆ ಮಾಡಿಕೊಳ್ಳಿ, ಬೇರೆಯವರನ್ನ ಆಯ್ಕೆ ಮಾಡ್ಕೊಳ್ಬೇಡಿ ಅಂತ ಹೇಳ್ಬಿಟ್ಟು. ಹಾಗಾಗಿ ಅಂಥವರನ್ನು ನೀವು ಆಯ್ಕೆ ಮಾಡಿಕೊಂಡಿದ್ದೀರಿ. ಸಮಾಧಾನ ಆಗಿದ್ದರು. ಈ ಲೋಕದಲ್ಲಿ ಕಾಣುವ ಎಲ್ಲ ವ್ಯವಸ್ಥೆಯನ್ನು ನೋಡಿದ್ರೆ ನಾವೆಲ್ಲ ತಪ್ಪಿದ್ದೇವೋ, ಯಾರ್ಯಾರನ್ನು ಆಯ್ಕೆ ಮಾಡಿಬಿಟ್ಟಿದ್ದೇವೋ ಅಂತ ಗೊಂದಲ ದೂರಾಗ್ಬಿಡ್ತಾರೆ. ಆದ್ರೆ ಇವತ್ತು ಸ್ಪಷ್ಟವಾಗಿ ನನಗನ್ನಿಸುವುದು, ಯಾರಿಗೆ ವಿಷಯವನ್ನ ಸಾಯಿಸುವ ಯೋಗ್ಯತೆ ಇದೆಯೋ, ಭಕ್ತರಿಗೆ ಚೆನ್ನಾಗಿ ಬದುಕಲಿಕ್ಕೆ ಬೇಕಾಗುವ ಅನುಗ್ರಹವನ್ನು ಮಾಡುವ ಅರ್ಹತೆ ಇದೆಯೋ ಅಂಥವರನ್ನ ಗುರು ಅಂತ ಆಯ್ಕೆ ಮಾಡಿ ವಿನಂತನೆ ಮಾಡುವುದ ಬಹಳ ಒಳ್ಳೆಯ ವಿಷಯ. ಗರುಡ ಪುರಾಣದಲ್ಲಿ ವೇದವ್ಯಾಸರು ಈ ಸನ್ಯಾಸದ ಬಗ್ಗೆ ಒಂದು ಮಾತನ್ನು ಹೇಳ್ತಾರೆ. ಗಮನವಿಟ್ಟರೆ ಅದ್ಭುತವಾದ ವಾಣಿ. ಏನ್ ಹೇಳಿದ್ರು ಅಂತವರು, ಸಂಸಾರದ ಸುಖಾಸಕ್ತಂ ಬ್ರಹ್ಮಜ್ಞೋಸ್ಮೀತಿ ವಾದಿನಂ ಕರ್ಮ ಬ್ರಹ್ಮೋಭಯ ಭ್ರಷ್ಟಂ ಅಂತ್ಯಜೆ ಅಂತ್ಯಜಂ ಯಥಾ. ಮನಸ್ಸಿನಲ್ಲಿ ಸಂಸಾರದ ಚಿಂತನೆ, ಸಂಸಾರಿಕರ ಚಿಂತನೆ, ಸಂಸಾರಿಗಳ ಚಿಂತನೆ, ಬಾಯಲ್ಲಿ ಮಾತ್ರ ಅಹಂ ಬ್ರಹ್ಮಾಸ್ಮಿ ಅಹಂ ಬ್ರಹ್ಮಾಸ್ಮಿ ಅಂತ ಹೇಳ್ತಾ ಓಡಾಡ್ತಾ ಇರೋದು. ಮನಸ್ಸಿನಲ್ಲಿ ಸಂಸಾರದ ಅಪೇಕ್ಷೆ, ಬಾಯಲ್ಲಿ ಬ್ರಹ್ಮವಾದ. ಹೀಗೆ ನೀನು ಸಂಸಾರಿ ಆಗಿದ್ದು ಯಾರಿಗೂ ಆಕ್ಷೇಪ ಇರಲಿಲ್ಲ. ಒಬ್ಬ ಸಂಸಾರ ಆಗಿ ಬದುಕುವುದಿತ್ತು, ಅದಕ್ಕೆ ಏನೂ ಆಕ್ಷೇಪ ಇರಲಿಲ್ಲ. ನೀನು ಬ್ರಹ್ಮಜ್ಞೋಸ್ಮೀತಿವಾದ ಅಹಂ ಬ್ರಹ್ಮಾಸ್ಮಿ ಅಂದ್ರೆ ನಿನಗೆ ನೀನು ಮೋಸ ಮಾಡಿಕೊಡ್ತಾ ಇದೆಯಲ್ಲ, ಇದು ಯಾವ ಉಪಕಾರಕ್ಕೆ ಅಥವಾ ಯಾವ ಉದ್ಧಾರಕ್ಕೆ? ಬ್ರಹ್ಮಜ್ಞೋಸ್ಮೀತಿ ವಾದಿನಂ ಸಂಸಾರದ ಸುಖಾಸಕ್ತಂ. ಅವರನ್ನ ಎಲ್ಲಿ ಬಿಡಬೇಕು ಅಂತ ವ್ಯಾಸ ಹೇಳಿದ್ರು ಅಂದ್ರೆ, ತಂತ್ಯಜೇ ತಂತ್ಯನ್ಯಥ. ಈ ಕಡೆ ಕರ್ಮಭ್ರಷ್ಟನೂ ಹೌದು, ಈ ಕಡೆ ಬ್ರಹ್ಮಭ್ರಷ್ಟನೂ ಹೌದು. ಕರ್ಮಭ್ರಷ್ಟನಾದ ಬ್ರಹ್ಮಭ್ರಷ್ಟ ಉಭಯಭ್ರಷ್ಟನಾದವರನ್ನ 10 ಕಳ್ಕೊಳ್ಬೇಡಿ, 10-20 ಕಿಲೋಮೀಟರ್ ದೂರ ಇಟ್ಕೊಳ್ಳಿ. ಹಾಗಾಗಿ ನೀವು ಹೇಳಿದ ಮಾತೆ ಅವ್ರು ದೂರ ಇಟ್ಟು ತಂದೆ ಹೇಳಿದ ಮಾತದೆ. ಎಲ್ಲರಿಗೂ ನಮಸ್ಕಾರ ಮಾಡುವಾಗಿಲ್ಲ. ನಮಸ್ಕಾರ ಮಾಡುವವನಿಗೆ ಒಂದು ಯೋಗ್ಯತೆ, ಒಂದು ಅರ್ಹತೆ ಅಂತಿದೆ. ಅದನ್ನು ಸ್ವೀಕರಿಸುವುದಕ್ಕೆ ಒಂದು ಸ್ಥಾನ ಅಂತಿದೆ. ಆ ಸ್ಥಾನಕ್ಕೆ ಈ ಅಧಿಕಾರಿಯಾದವರು ನಮಸ್ಕಾರ ಮಾಡಬೇಕು. ಅದನ್ನ ವಾಸ್ತವಿಕವಾಗಿ ವೇದವ್ಯಾಸರು ಒಂದೇ ಸ್ಪಷ್ಟವಾಗಿ ಹೇಳಿದ್ದಾರೆ. ಸನ್ಯಾಸದ ಬಗ್ಗೆ ಇನ್ನೊಂದು ವಿಷಯವನ್ನು ನಾವು ಮನೋದನೆ ಕೊಡಬೇಕು. ಯಾವುದೇ ಒಬ್ಬ ಸನ್ಯಾಸಿ ಸನ್ಯಾಸ ಧರ್ಮವನ್ನು ಪಾಲನೆ ಮಾಡಬೇಕು ಅನ್ನುವುದನ್ನ ಗೃಹಸ್ಥ ಮಾತನಾಡಬೇಕು, ಸನ್ಯಾಸಿಗಳು ಪಾಲನೆ ಮಾಡಬೇಕು. ಸನ್ಯಾಸಿಗಳು ಮಾತಾಡಿ ಗೃಹಸ್ಥ ಪಾಲನೆ ಮಾಡುವ ಸ್ಥಿತಿ ಬಂದು ಅಲ್ಲಿ ಸರ್ವನಾಶ ಆಯಿತು ಅಂತ. ಹಾಗಾಗಿ ಗೃಹಸ್ಥರ ಬಗ್ಗೆ ಮಾತನಾಡಬೇಕು. ಅಲ್ಲಿ ಇಲ್ಲಿಗೂ ಹೇಳಿದ ಗೃಹಸ್ಥರೇ ಸನ್ಯಾಸಿಗಳ ಬಗ್ಗೆ. ಆದ್ದರಿಂದ ಜ್ಞಾನಿಗಳು ಬಹಳ ಎಚ್ಚರಿಕೆಯಿಂದ ಗಮನಿಸಿದ್ರು ಈ ಮಾತನ್ನ. ಸನ್ಯಾಸಿಗಳ ಬಗ್ಗೆ ವ್ಯವಸ್ಥೆಯನ್ನು ಮಾಡುವವರು ಗೃಹಸ್ಥರು. ಅವರಿಗೆ ಭಿಕ್ಷಕ್ಕೋ, ಭಿಕ್ಷಾ ವಂದನೆಗೋ, ಫಲ ಸಮರ್ಪಣೆಗೋ, ವಾಸಕ್ಕೋ, ಹಂಸಕ್ಕೂ, ಕೀಚಕ ಬಹುದಕ ಪರಮಹಂಸ ಸ್ಥಾನಕ್ಕೋ ವ್ಯವಸ್ಥೆ ಮಾಡುವವರು, ಮಾತನಾಡುವವರು ಕೂಡ ಗೃಹಸ್ಥರು. ಆದರೆ ಪಾಲನೆ ಮಾಡುವವರು ಮಾತ್ರ ಸನ್ಯಾಸಿಗಳು. ನಮ್ಮ ದೊಡ್ಡ ಕೊರತೆ ಏನಾಗಿದೆ ಅಂದ್ರೆ, ನಾವೆಲ್ಲ ವ್ಯವಸ್ಥೆ ಮಾಡ್ತೇವೆ, ಪಾಲನೆ ಯಾರೋ ಮಾಡ್ತಾ ಇದ್ದಾರೆ ಗೊತ್ತಿಲ್ಲ. ಹಾಗಾಗಿ ಆ ರೀತಿಯಾದ ಸ್ಥಿತಿ ಬಂದ್ರೆ ಈ ಗೃಹಸ್ಥ ಧರ್ಮಕ್ಕೂ ಸನ್ಯಾಸ ಧರ್ಮಕ್ಕೂ ಉದಾಹರಣೆ ಆಗುವುದಿಲ್ಲ. ಅಂಥದ್ರಲ್ಲಿ ಪಂಚೀಕರಣ ಅದ್ಭುತವಾದ ಸಂಗತಿ. ಬಹುಶಃ ಅವರು ತಮ್ಮ ಅನುಗ್ರಹ ಆಶೀರ್ವಾದ ಹೇಳ್ಬೋದು, ಅರ್ಥ ಆಗುತ್ತೆ ಹೇಳ್ಬೋದು, ಗೊತ್ತಿಲ್ಲ. ಅದರ ವಿಷಯ ಗಾಂಭೀರ್ಯ ಅಂತ ಕೂಡಿದ್ದು. ಪಂಚತತ್ವಗಳು ಪೃಥ್ವಿ, ಅಪ್ಪು, ತೇಜಸ್ಸು, ವಾಯು, ಆಕಾಶ. ಪಂಚತನ್ಮಾತ್ರೆಗಳು ಇದು ಆ ಪಂಚಭೂತಗಳಿಂದ
ಪಂಡಿತ, ಪಂಚೀಕರಣ ಯೋಗಿ, ಪಂಚೀಕರಣ ಶಕ್ತ ಹೀಗೆ ಕರೀತಾರೆ. ಇದನ್ನು ದೊಡ್ಡ ಭಾಷ್ಯದಲ್ಲಿ ಮುಕ್ತಿಯಲ್ಲಿ ಬರೆದು ಈ ಪಂಚೀಕರಣ ವಿಧಾನವನ್ನು ತಿಳಿಯಪಡಿಸಿದರು. ಈ ಪಂಚೀಕರಣ ಸುಲಭದಿಂದ ಸಿದ್ಧಿಸುವಂತಹದ್ದಲ್ಲ. ಬ್ರಹ್ಮ ಅನ್ನುವಂತಹ ಗುರಿಯನ್ನು ಸೇರಲಿಕ್ಕೆ ಅನೇಕ ಮಾರ್ಗಗಳು, ಅದರಲ್ಲಿ ಪ್ರಾಶಸ್ತ್ಯವನ್ನು ಪಡೆಯಲಾದ ಪಂಚೀಕರಣ ಕಷ್ಟ ಸಾಧ್ಯ, ಎಲ್ಲರಿಗೂ ಸುಲಭವಲ್ಲ. ಮೂಲಾಧಾರ, ಅನಾಧಾರ, ಶುದ್ಧ, ನಾಭಿ, ಆಜ್ಞಾ ಹೀಗೆ ಮಣಿಪುರ ಷಟ್ಚಕ್ರ ಚಿಂತನೆಯನ್ನು ಮಾಡಿ ಅದರಲ್ಲಿ ಜೀವವನ್ನು ಮೇಲೆ ಸಂಚರಿಸಿಕೊಂಡು ಆ ಬ್ರಹ್ಮಸ್ಥಾನವನ್ನು ತಲುಪುವುದು ಅಥವಾ ಬ್ರಹ್ಮಸ್ಥಾನವನ್ನು ಸಾಕ್ಷಾತ್ಕರಿಸಿಕೊಳ್ಳುವುದು ಯೋಗಿಜನ್ಯ ಪ್ರತ್ಯಕ್ಷವಾಗುವುದರಿಂದ ಜನಸಾಮಾನ್ಯರಿಂದ ಸಾಧ್ಯವಲ್ಲದೇ ಇರುವುದನ್ನ ಜನಸಾಮಾನ್ಯರಿಗೂ ಸಾಧ್ಯವಾಗಿಸಬೇಕು ಅಂತ ಸಂಕಲ್ಪ ಮಾಡಿ ತಮ್ಮ ವೈಯಕ್ತಿಕವಾದ ಎಲ್ಲ ಆಸನೆಗಳನ್ನು, ಕೌಟುಂಬಿಕಗಳನ್ನು, ಎಲ್ಲ ವಿಷಯಗಳನ್ನು ತ್ಯಾಗ ಮಾಡಿ ತ್ಯಾಗಕ್ಕೆ ಹೊತ್ತ ಮಠವನ್ನು ಸ್ಥಾಪನೆ ಮಾಡಿ ಈ ಭಕ್ತ ಸಮೂಹಕ್ಕೆ ಪಂಚೀಕರಣದ ತತ್ವದ ರಹಸ್ಯವನ್ನ ಸಮರ್ಪಣೆ ಮಾಡಲಿಕ್ಕೆ ದೀಕ್ಷೆಯನ್ನು ಕೈಗೊಂಡ ಅವರಿಗೆ ನನ್ನ ಒಂದು ಅಭಿವಂದನೆ. ಪ್ರಸ್ತುತ ನೇರ ವಿಷಯಕ್ಕೆ ಬಂದ್ಬಿಡ್ತೇನೆ, ಯಾಕೆಂದ್ರೆ ವೇಳೆ ಬಹಳ ಕಡಿಮೆ ಇದೆ ನನ್ನ ಈ ಸಮಯ ಮಿತಿಯಲ್ಲಿ. ಶಾಂಕರ ತತ್ವ, ಶಾಂಕರ ಪರಂಪರೆ. ಶಾಲೆಯಲ್ಲಿ ಓದುತ್ತಿರುವಾಗ ಒಬ್ಬ ಮಗುವನ್ನ ಕರೆದು ಒಂದು ಅಧ್ಯಾಪಕರು ಹೇಳಿದ್ರು, ನೋಡಪ್ಪ ಇಲ್ಲೊಂದು ಗೆರೆ ಹಾಕಿದ್ದೇನೆ, ಈ ಗೆರೆಯನ್ನ ನೀನು ಉದ್ದ ಮಾಡಬೇಕು, ಅದನ್ನು ಅಳಿಸುವ ಹಾಗಿಲ್ಲ, ಚಿಟ್ಟುವ ಹಾಗಿಲ್ಲ, ನೀನು ಉದ್ದ ಮಾಡಬೇಕು. 3-4 ಜನ ಮಕ್ಕಳು ಬಂದರು, ಯಾರಿಗೂ ಹೊಡೆಯಲಿಲ್ಲ. ಒಬ್ಬ ಪ್ರಾಜ್ಞ ಬುದ್ಧಿವಂತ ಇದ್ದ. ಆ ಬುದ್ಧಿವಂತ ಬಂದು ಅದರ ಪಕ್ಕಕ್ಕೆ ಒಂದು ಉದ್ದ ಗೆರೆ ಹಾಕಿ, ಈ ಗೆರೆ ಗಿಡ್ಡ ಆಯಿತು, ಗೆರೆ ಉದ್ದ ಆಯಿತು, ನೋಡಿ ಗುರುಗಳೇ ಈ ಗೆರೆಯನ್ನ ಉದ್ದ ಮಾಡಿದ್ದೇನೆ ಅಂದ್ರೆ ಗಿಡ್ಡ ಮಾಡಿದ್ದೇನೆ, ಗಿಡ್ಡ ಮಾಡಿದ್ದೇನೆ ಅಂತ, ಗಿಡ್ಡ ಮಾಡಬೇಕು ಅಂತ ಹೇಳಿದ್ರು, ಗಿಡ್ಡ ಮಾಡಿದ್ದೇನೆ. ಇವನ ಜಾಣ್ಮೆಗೆ ಮೆಚ್ಚಿದಂತಹ ಅಧ್ಯಾಪಕರು ಅವನಿಗೆ ಬಹುಮಾನವನ್ನು ಕೊಟ್ಟು, ನೀನೊಬ್ಬ ನಾಳೆ ದೊಡ್ಡ ಈ ಲೋಕದ ವಿಜ್ಞಾನಿಯಾಗಿ ಅಂಥ ಮೇಧಾಶಕ್ತಿ ನೆನಪಿದೆ ಕನಸು ಕಳಿಸಿದ್ರಂತೆ. ಪಾಠಶಾಲೆಯಲ್ಲಿ ಓದುತ್ತಿರುವಾಗ ಈ ಕಥೆಯನ್ನ ಶಾಂಕರ ತತ್ವವನ್ನು ಹೇಳುವಾಗ ನಮ್ಮ ಗುರುಗಳು ನಮಗೆ ಹೇಳಿದ ಮಾತು, ಸನಾತನ ಭಾರತೀಯ ಪರಂಪರೆಯಲ್ಲಿ ಒಂದು ಸಣ್ಣ ಗರೆ ಇತ್ತು, ಒಂದು ಸಣ್ಣ ರೇಖೆ ಇತ್ತು. ಆ ರೇಖೆಯನ್ನು ಇಡೀ ಜಗದ್ವ್ಯಾಪಿಯಾಗಿ ಹರಡಿ ಏಕಸೂತ್ರದಲ್ಲಿ ತಂದು ಜೀವೋ ಬ್ರಹ್ಮೈವರಾಪರಃ ಅನ್ನುವ ಏಕಸೂತ್ರತೆಯನ್ನು ಅನುಗ್ರಹಿಸಿ ಜಗದುದ್ದಕ್ಕೂ ಸೂತ್ರವನ್ನು ಹೇಳುವಂತಹ ಪರಮಾಚಾರ್ಯರು ಅಂದರೆ ಶಂಕರಾಚಾರ್ಯರು. ಹಾಗಾಗಿ ನಾವೆಲ್ಲ ಆ ಉದ್ದದಾದ ತತ್ವವನ್ನು ಆಶ್ರಯಿಸಿಕೊಂಡು ಜೀವನ ಸೂತ್ರವನ್ನು, ಧರ್ಮಸೂತ್ರವನ್ನು, ಜ್ಞಾನಸೂತ್ರವನ್ನು, ಜಗತ್ಸೂತ್ರವನ್ನು ಒಂದು ರೇಖೆಯಲ್ಲಿ ಕಂಡುಕೊಂಡು ಜೀವೋ ಬ್ರಹ್ಮೈವರಾಪರಃ ಅನ್ನುವ ತತ್ವವನ್ನ ಸಾಕ್ಷಾತ್ಕಾರ ಮಾಡಿಕೊಳ್ಳಬೇಕಾದಂತಹ ಅನುಗ್ರಹವನ್ನು ಮಾಡಿದವರು ಪರಮ ಗುರುಗಳು ಶಂಕರ ಭಗವತ್ಪಾದಾಚಾರ್ಯರು. ಇವತ್ತು ಧಾರ್ಮಿಕರನ್ನು ಕಂಡು ಗೌರವಿಸುತ್ತಾರೆ, ವೈದಿಕರನ್ನು ಕಂಡು ಪುರಸ್ಕರಿಸುತ್ತಾರೆ, ಸನ್ಯಾಸಿಗಳನ್ನು ಕಂಡು ತಲೆಬಾಗುತ್ತಾರೆ ಅಂತಾದರೆ ಅದಕ್ಕೆಲ್ಲ ಮೂಲ ಕಾರಣ ಜಗದ್ಗುರುಗಳಾದ ಶಂಕರಾಚಾರ್ಯರ ಆ ಒಂದು ಸನ್ಯಾಸದ ಅದ್ಭುತವಾದ ಪಾಲನೆ, ಸನ್ಯಾಸ ಧರ್ಮದ ನಿಷ್ಠೆ, ಜೊತೆಯಲ್ಲಿ ಲೋಕಕ್ಕೆ ಕೊಟ್ಟಂತಹ ತಾತ್ವಿಕವಾದ ಗ್ರಂಥಗಳ ಭಂಡಾರದ ರಾಶಿಗಳು. ಅದರಿಂದ ಯಾರು ಅದನ್ನು ಗೌರವಿಸ್ತಾ ಇರಲಿಲ್ಲ. ಎಷ್ಟು ಅದ್ಭುತವಾದ ಕೆಲಸವನ್ನು ಮಾಡುವುದು. ಒಂದು ಗಣನೆಯ ಪ್ರಕಾರ ಇಂದಿನ ಕಾಲದಲ್ಲಿ 7 ಲಕ್ಷ ಸಾಧು ಸಂತರಿಂದ ಆಗದೇ ಇರುವ ಕೆಲಸವನ್ನ ಕೇವಲ
ಏನು ಗುರುಗಳೇ ಅಂದೇನ ಬಾಲಸ್ತಾವತ್ ಕ್ರೀಡಾಸಕ್ತಃ ತರುಣಸ್ತಾವತ್ ತರುಣೀರಕ್ತಃ ವೃದ್ಧಸ್ತಾವತ್ ಚಿಂತಾಮಗ್ನಃ ಪರೇ ಬ್ರಹ್ಮಣಿ ಕೋಪಿ ನ ರತ್ನಃ ಭಜ ಗೋವಿಂದಂ ಭಜ ಗೋವಿಂದಂ ಗೋವಿಂದಂ ಭಜ ಮೂಢಮತೆ. ಒಳ್ಳೆ ಸ್ತೋತ್ರ ಹೇಳಿದಾರಪ್ಪ. ನಿಮ್ಮ ಗುರುಗಳು ಅಂತ ಯಾಕೆ ಹೇಳಿದೆ? ನಮ್ಮ ಗುರುಗಳು ಹೌದು ಅಂತ ಅವರ ಬಾಯಲ್ಲಿ ಅವರ ಮುಖದಲ್ಲಿ ಆ ಬಾಣಿ ಬಂದಿದ್ದೆ ನಮ್ಮ ಅಹೋಭಾಗ್ಯ. ವಿಶಿಷ್ಟಾದ್ವೈತ ಒಬ್ಬರು ಅದ್ವೈತದಲ್ಲಿ ನಮ್ಮ ಗುರುಗಳು ಹೆಮ್ಮೆ ಹೇಳಿಕೊಡ್ತಾರೆ ಅಂತ ನಮ್ಮಲ್ಲಿ ಔಚಿತ್ಯ ಸ್ವಾರಸ್ಯ ರಹಸ್ಯ ಇರಬಹುದು. ಅವರು ಬಿಡಿಸಿರೋದು ನನಗೆ ಗೊತ್ತಾಗಲಿ. ಅವರು ಬಿಡಿಸೋದು ನೋಡಪ್ಪ. ಬಾಲಸ್ತಾವತ ಕ್ರೀಡಾಸಕ್ತಃ, ಕ್ರೀಡಾ ಸ್ತ್ರೀಲಿಂಗ. ಆಮೇಲೆ ಎರಡನೇ ಮುಂದವರು ತರುಣಸ್ತಾವತ್ ತರುಣೀರಕ್ತಃ, ತರುಣಿ ಶಬ್ದ ಸ್ತ್ರೀಲಿಂಗ. ಚಿಂತಾಸಕ್ತಃ, ಚಿಂತಾ ಅನ್ನುವ ಶಬ್ದ ಸ್ತ್ರೀಲಿಂಗ. ಈ ಮೂರೂ ಸ್ತ್ರೀಲಿಂಗವನ್ನ ಇಟ್ಟು ಭಜಗೋವಿಂದ ಎಚ್ಚರಿಕೆ ಕೊಟ್ಟರು. ಈ ಮೂರೂ ಶಬ್ದಗಳಿಗೆ ಹೇಳಲಿಕ್ಕೆ ಹೊರಟಿದೆ ಅಂದ್ರೆ ಇದು ಮೂರೂ ಅಘಟಿತ ಘಟನ ಪಟೀಯ ಸೀಮಾಯ, ಅಘಟಿತವಾದ ಘಟನೆಯನ್ನ ಉಂಟು ಮಾಡುವ ಮಾಯೆಯನ್ನ ಸೂಚಿಸುವ ಶಬ್ದಗಳು. ಎಂತ ಅದ್ಭುತವಾದಂತಹ ರಚನೆಯ ಪಾಯ ಅಂತ ತಮ್ಮ ಕೈಯಲ್ಲಿ ಮೇಲೆ ಆನಂದ ಬಾರಿಕೊಂಡು ತೋರಿಸಿದ್ರು ವಿಶಿಷ್ಟಾದ್ವೈತ ಪರಂಪರೆಯವರು. ಆವಾಗ ನಮ್ಮದಾಗಿ ನಮ್ಮ ಗುರುಗಳ ಯೋಗ್ಯತೆ, ನಮ್ಮ ಗುರುಗಳ ಯೋಗ್ಯತೆ ಗೊತ್ತಿಲ್ಲ, ಶಂಕರಾಚಾರ್ಯರ ಯೋಗ್ಯತೆ ಅಂತ ಅದ್ಭುತವಾದ ಸಾಹಿತ್ಯವನ್ನ ಸುಲಭವಾಗಿ ಎಲ್ಲ ಅಂತರಂಗಕ್ಕೆ ಮುಟ್ಟುವ ರೀತಿಯಲ್ಲಿ ಪ್ರಸ್ಥಾನತ್ರಯವನ್ನ ಉತ್ತಮಾಧಿಕಾರಿಗಳಿಗೆ, ಮಧ್ಯಮಾಧಿಕಾರಿಗಳಿಗೆ, ಮಂದಾಧಿಕಾರಿಗಳಿಗೆ ಉಪನಿಷತ್ ಭಾಷ್ಯ, ಆಮೇಲೆ ಬ್ರಹ್ಮಸೂತ್ರ ಭಾಷ್ಯ, ಆಮೇಲೆ ಗೀತಾ ಭಾಷ್ಯ, ಆಮೇಲೆ ಸ್ತೋತ್ರ ಸಾಹಿತ್ಯ ಪ್ರಕರಣ ಗ್ರಂಥಗಳನ್ನು ರಚಿಸಿಕೊಟ್ಟು ಈ ಲೋಕಕ್ಕೆ ಬೇಕಾದ ಅದ್ಭುತವಾದ ರತ್ನವನ್ನ ಧಾರೆ ಎರೆದು ಮನೆ ಮನೆಗಳಲ್ಲಿ ಮನಗಳಲ್ಲಿ ಚೆಲ್ಲಿ ಲೋಕದಿಂದ ತಮ್ಮ ಅವತಾರವನ್ನು ತೋರಿಸಿದರು. ಹೆಮ್ಮೆ ಆಗ್ತದೆ. ನಾವು ಆ ಪರಂಪರೆ ಬಂದಿದ್ದೇವೆ ಅಂತ ಅಂದ್ಕೊಳ್ಳಿ. ಬೇರೆ ಯಾವುದೋ ಗುರುಗಳು ನಮ್ಮನ್ನು ಹೇಳ್ತಾರೆ ಅಂದ್ರೆ ಆ ರೀತಿಯಾದ ಪರಂಪರೆಯಲ್ಲಿ ನಾವು ಬಂದಿದ್ದೇವಲ್ಲ, ಇದನ್ನು ನೀವು ಸಾಕ್ಷಾತ್ ಕಣ್ತುಂಬ ನೋಡಬೇಕು ಅಂದ್ರೆ ಶೃಂಗೇರಿ ಜಗದ್ಗುರು ಪೀಠಕ್ಕೆ ಹೋಗಿ ಆ ಪೀಠದಲ್ಲಿ ಇವತ್ತು ಪೀಠಾಧಿಪರಾದಂತಹ ಭಾರತೀಯ ಸ್ವಾಮಿಗಳು, ಮಹಾಸನ್ನಿಧಾನ, ಚಿಕ್ಕ ಸನ್ನಿಧಾನ, ವಿಜಯಕರ ಭಾರತಿಗಳು ಆ ಆಚಾರ್ಯ ಪರಂಪರೆ ಎಲ್ಲ ತತ್ವಗಳನ್ನ, ಭಾಷ್ಯಗಳನ್ನ, ರಹಸ್ಯಗಳನ್ನ, ಶಕ್ತಿಗಳನ್ನ ಯಥಾವತ್ತಾಗಿ ಚಾಚೂ ತಪ್ಪದೆ ಪಾಲನೆ ಮಾಡಿಕೊಂಡು ಇಂದು ಒಂದು ಮಾರ್ಗದರ್ಶಕ ಸ್ಥಾನದಲ್ಲಿ, ಆದೇಶ ಸ್ಥಾನದಲ್ಲಿ ಎಲ್ಲದಕ್ಕಿಂತ ಹೆಚ್ಚಾಗಿ ಹೇಗಿರಬೇಕು ಅಂತ ತಮ್ಮನ್ನ ತೋರಿಸುವ ಸ್ಥಾನದಲ್ಲಿದ್ದವರು ಜಗದ್ಗುರು ಭಾರತೀಯ. ನಾನು ಹೇಳ್ತೇನೆ ಮಕ್ಕಳಿಗೆ ತೋರಿಸಬಾರ್ದು. ಗಾಂಧೀಜಿ ಎಂತಾಗಬೇಕು, ಸುಭಾಷ್ ಚಂದ್ರ ಬೋಸ್ ಅಂತಾಗಬೇಕು, ನೀವು ಇಂಥವ್ರಂತಾಗಬೇಕು, ಅಂಥವ್ರಂತಾಗಬೇಕು, ನನ್ನಂಥವರಾಗಬೇಕು ನೀವು ಅಂತ ಹೇಳೋ ಧೈರ್ಯ ಯಾರಿಗಿದೆ? ಅಯೋಗ್ಯತೆ ಯಾರಿದೆ ಅಂತ ಯಾರಿಗಿದೆ ಹೇಳಿರೋದು? ಬಹಳ ಕಷ್ಟ. ನಾನು ನನ್ನವರಿಗೆ ಹೇಳೋದು ನನ್ನಂತೆ ಆಗೋದು ನೋಡಿದ್ರೆ ನೋಡಪ್ಪ, ನಮ್ಮ ಅಜ್ಜಿ ತಗೊಂಡಿದ್ದ ಅವರಂತ ಆಗೋದು ನಾನು ಅನ್ಸ್ಕೊಳ್ತೇನೆ. ನನ್ನಕ್ಕಾಗಬೇಕು, ನನ್ನಲ್ಲ. ಹಾಗೆ ಪ್ರತಿಯೊಬ್ಬರನ್ನು ನಾವು ಬೇರೆಯವರನ್ನು ತೋರಿಸಿ ಆದರ್ಶಗಳನ್ನು ಪಾಲನೆ ಮಾಡಬೇಕಂತ ಬಿಟ್ಟರೆ ನಮ್ಮನ್ನ ತೋರಿಸಿ ಆ ಆದರ್ಶದ ಪಾಲನೆ ಮಾಡುವ ಸ್ಥೈರ್ಯ ಇಲ್ಲ. ಅದಿದ್ದಿದ್ದ ಜಗದ್ಗುರು ಭಾರತಿ ನನ್ನನ್ನ ನೋಡಿ ನೀವು ಕಲಿತುಕೊಳ್ಳಿದ್ರು ಮಾತು ಹೇಳೋದು. ನಾವು ಪರಂಪರೆಯಲ್ಲಿ ಬಂದ ಪೀಠಾಧಿಪತಿಗಳು ಏನನ್ನು ಮಾಡಬೇಕು ಅದನ್ನು ಮಾಡ್ತಾ ಇದ್ದೇವೆ, ಯಾವುದನ್ನು ಮಾಡಬೇಕು ಅದನ್ನು ಸಮರ್ಪಕವಾಗಿ ಮಾಡ್ತಾ ಇದ್ದೇವೆ. ಉಳಿದ ಲೌಕಿಕ ಸಂಗ್ರಹಕ್ಕೆ ಬೇರೆ ಜನ ಇದ್ದಾರೆ, ಅವರು ಹೋಗಿ ನಮ್ಮ ಶಾಂಕರ ತತ್ವವನ್ನ ಅದನ್ನ ಗುಪ್ತವಾಗಿ, ಅದನ್ನು ವಿಶೇಷವಾಗಿ ವ್ಯವಸ್ಥಿತವಾಗಿ ಆಚಂದ್ರಾತ್ಮಕವಾಗಿ ಇಡುವ ಹೊಣೆ ಯೋಗ್ಯತೆ ಮಾತ್ರ ನಮ್ಮದು. ಅದನ್ನು ನಾವು ಪಾಲನೆ ಮಾಡ್ತಾ ಇದ್ದೇವೆ. ಯಾವ ರಾಜಿನೇ ಇಲ್ಲ, ಯಾವುದೇ ಸಂಕೋಚ ಇಲ್ಲ. ಅದು ಆ ಆಚಾರ್ಯ ಪರಂಪರೆ ಇವತ್ತಿಗೆ ನಮಗೆ ರಕ್ಷಣೆ ಕೊಡುವಂತಹದ್ದು. ಭಾರತದ ಸ್ಥಿತಿಯೊಂದು ಕಾಲದಲ್ಲಿ ಗಮನಿಸಿ, ಯಾಕೆ ಇಷ್ಟೆಲ್ಲ ನಾನು ವರ್ಣನೆ ಮಾಡ್ತೇನೆ, ಇಷ್ಟೆಲ್ಲ ಆವೇಶ ಹೊಡೆದು ನಾನು ಹೇಳ್ತೇನೆ ಅಂದ್ರೆ ನಮ್ಮ ಭಾರತದ ಸ್ಥಿತಿ ಹೇಗಿತ್ತು ಗೊತ್ತಾ? ಒಂದು ಇವೆಲ್ಲ ಅಧ್ಯಯನ ಮಾಡುತ್ತಿದ್ದಾರೆ, ಇಂಥ ಬಿಸಿಮಾರಿದ್ದಾರೆ, ಲೇಖರಿದ್ದಾರೆ, ಇವೆಲ್ಲ ಗೊತ್ತು ಇತಿಹಾಸಗಳು. ಆ ಇತಿಹಾಸಗಳನ್ನು ಪರಸ್ಪರ್ಶಿಯಾಗಿ ಓದಬೇಕು ನಾವು. ಯಾವುದೋ ಒಂದು ಯೋಚನೆಯಲ್ಲಿಯೋ ಒಂದು ಮಾರ್ಗದಲ್ಲಿಯೋ ನಮ್ಮ ಭಾರತದ ಸ್ಥಿತಿ ಹೇಗಿತ್ತು ಅನ್ನುವುದನ್ನು 6ನೇ ಶತಮಾನಕ್ಕಿಂತ ಹಿಂದೆ ಅಧ್ಯಾತ್ಮದ ಋಷಿ ಪ್ರಪಂಚ ಆರ್ಷೇಯ ಪರಂಪರೆಯನ್ನ ಅಧ್ಯಯನ ಮಾಡಿದಾಗ ಅದರ ಸಾರವನ್ನು ಹೇಳ್ತಾನೆ. ಹೇಗಿತ್ತಂತೆ ಆರ್ಷೇಯ ಪರಂಪರೆ ಅಂತ ಹೇಳಿದ್ರೆ ಬಹಳ ಅಲ್ಲೋಲ ಕಲ್ಲೋಲವಾಗಿ ಹೀನಾಯವಾದ ಸ್ಥಿತಿ. ಯಜ್ಞಯಾಗಾದಿಗಳನ್ನು ನಡೆಸುವಾಗಿಲ್ಲ, ಬೌದ್ಧರ ಆಘಾತ, ಅಹಿಂಸಾ ಪರಮೋ ಧರ್ಮ ಅನ್ನುವ ಹೆಸರಿನಲ್ಲಿ ಏನೇನು ಅಧರ್ಮದ ಉಪದೇಶಗಳು, ಆಧ್ಯಾತ್ಮಿಕವಾದ, ಆಧುನಿಕವಾದ, ಆದಿಭೌತಿಕವಾದ ಆಚರಣೆಗೆ ತೊಡಗುಗಳು, ಯಜ್ಞಯಾಗಾದ ಸತ್ಕರ್ಮಗಳನ್ನು ನಮ್ಮನ್ನು ತೊಡಗಿಸಿಕೊಳ್ಳುವಾಗಿಲ್ಲ, ವೇದವನ್ನ ಅತಿಯಾಗಿ ನಿಂದೆ ಮಾಡುವುದು, ಜರ್ಬರಿ, ದುರ್ಬರಿ ಇತ್ಯಾದಿ ಅಕ್ಷರಗಳ ವೇದದಲ್ಲಿದೆ. ಈ ವೇದಗಳೆಲ್ಲ ಸುಳ್ಳು, ಈ ವೇದಗಳೆಲ್ಲ ಕೊಳ್ಳು ಅಂತ ವೇದವನ್ನು
ತಂದೆಯ ಆಸ್ಥಾನದಲ್ಲಿ ಖಂಡಿಸುತ್ತಿದ್ದಾರಲ್ಲ, ಖಂಡಿತರಾಗ್ತಾ ಒಂದು ಮಾತನ್ನು ಹೇಳ್ತಿದ್ದಾರೆ, ಕಿಂಕರೋಮಿ ಪೊಗಚ್ಚಾಮಿ ಓ ವೇದಾಂ ಧರಿಷ್ಯತಿ. ನಾನು ಎಲ್ಲಿ ಹೋಗಿ ನಾನು ಏನ್ ಮಾಡಿ ಯಾರು ವೇದವನ್ನು ಧರಿಸೋದಿದ್ದಾರೆ? ಶೋಧನೆಯ ಸ್ಥಿತಿ. ನಾವು ಆಲೋಚನೆ ಮಾಡಬಹುದು, ನಾವೆಲ್ಲ ಬ್ರಾಹ್ಮಣರು ಕ್ಷತ್ರಿಯರು ವೈಶ್ಯರಿದ್ದೇವೆ, ನಮ್ಮ ಮೂಲ ಗ್ರಂಥವ ವೇದ. ಅಂತ ವೇದಕ್ಕೆ ಇಷ್ಟು ಅಪಮಾನ, ಇಷ್ಟು ವ್ಯಭಿಚಾರಗಳ ವೇದವಂತಗಳಿಗೆ ನಡೀತಾ ಇದೆ ಅಂದ್ರೆ ನಾವು ಹೇಗೆ ಸುಧಾರಿಸಲಿಕ್ಕೆ ಸಾಧ್ಯ, ಬದುಕಲಿಕ್ಕೆ ಸಾಧ್ಯ? ಈ ಹೋಗಿ ಹೇಳುತ್ತಿರುವ ಅಳುತ್ತಿರುವ ಈ ವಾಣಿಯ ಸುಂದರಿಯ ಮಾತು ಮಾರ್ಗದಲ್ಲಿ ಹೋಗುತ್ತಿರುವ ಕುಮಾರ ಭಟ್ಟಾಚಾರ್ಯ ದೊಡ್ಡ ಪಂಡಿತರು. ಅದು ಷಣ್ಮುಖನ ಅವತಾರ ಅಂತ ಸುದ್ದಿ ಪ್ರತೀತಿ. ಆ ಷಣ್ಮುಖನ ಅವತಾರವಾದಂತಹ ಕುಮಾರ ಭಟ್ಟರಿಗೆ ಕೇಳ್ತದೆ. ಯಾವುದೊಬ್ಬಳು ಹುಡುಗಿ ವೇದಾಭಿಮಾನಿಯಾಗಿ ಮಾತನಾಡ್ತಾ ಇದ್ದಾಳೆ. ಜಟಾ ಘನ ಪಾಠಾದಿಗಳಿಂದ ವೇದ ಪುರುಷನಂತೆ ಸಂಚರಿಸುತ್ತಿರುವ ಆ ಕುಮಾರ ಭಟ್ಟ ಮಹಾಸ್ವಾಮಿಗಳು ಈ ಶಬ್ದವನ್ನು ಕೇಳಿದ ತಕ್ಷಣದಲ್ಲಿ ಮಾ ರೋಧಿಸಿ ವರಾರೋಹೆ ಭಟ್ಟಾಚಾರ್ಯೋಸ್ಮಿ ಭೂತಲೆ. ಎಲ್ಲಿ ಸುಂದರಿ ಗುವರಿ ಕನ್ಯೆ ಒಳಬೇಡ, ಈ ಲೋಕದಲ್ಲಿ ಭಟ್ಟಾಚಾರ್ಯ ಇನ್ನೂ ಬದುಕಿದ್ದಾನೆ. ನಾನು ಬದುಕಿದ್ದಾಗ ವೇದ ನಾಶವಾಗಲಿಕ್ಕೆ ಬಿಡುವುದಿಲ್ಲ. ಭಟ್ಟಾಚಾರ್ಯ ಆತ್ಮಸ್ಮಿ, ನಾನು ಭಟ್ಟಾಚಾರ್ಯ ಓಡಾಡ್ತಾ ಇದ್ದೆ, ನಾನು ಇನ್ನೂ ಜೀವಂತವಾಗಿದ್ದೆ. ಈ ಶಬ್ದವನ್ನು ಕೇಳಿದಾಗ ಸಂತೋಷವಾದಾಗ ತನ್ನ ತಂದೆಯ ಆಸ್ಥಾನಕ್ಕೆ ಇಂದಲ್ಲ ನಾಳೆ ಪಂಡಿತರು ಬರ್ತಾರೆ ಅಂತ ನಿರೀಕ್ಷೆಯಲ್ಲಿರುತ್ತಾಳೆ. ಆ ಕುಮಾರ ಭಟ್ಟರು ಸುಧನ್ವರಾಜನ ಆಸ್ಥಾನಕ್ಕೆ ಬಂದು ಸಂಕ್ಷೇಪ ಮಾಡ್ತೇನೆ. ಇದನ್ನೇ 10 ದಿವಸ ಹೇಳುತ್ತಿದೆ, ಹಾಗಾಗಿ ಸಂಕ್ಷೇಪ ಮಾಡ್ತೇನೆ. ಆ ಸ್ಥಾನಕ್ಕೆ ಬಂದು ಆ ಆಸ್ಥಾನದಲ್ಲಿ ಬೌದ್ಧರನ್ನೆಲ್ಲ ನಾಶ ಮಾಡಿದರು, ಭಾರತದಲ್ಲಿ ಸೋಲಿಸಿ ಅವರು ಆ ವೈದಿಕ ಧರ್ಮವನ್ನು ಸ್ಥಾಪನೆ ಮಾಡ್ತಾರೆ. ಸ್ಥಾಪನೆ ಮಾಡುವಾಗ ವೇದ ಹಿಂದೆಯನ್ನು ಕೇಳ್ತಾ ಇದ್ದಾರೆ, ಕೂತ್ಕೊಂಡಿದ್ದಾರೆ. ಮೇಲೆ ಸುಧರ್ಮರಾಜನ ಧರ್ಮಪಾಲನ ಸಭೆಯದು. ಆ ಧರ್ಮಪಾಲನ ಸಭೆಯಲ್ಲಿ ವೇದ ಹಿಂದೆ ನಡೀತಾ ಇದೆ. ಎರಡೂ ಕಣ್ಣನ್ನು ನೀರು ಬಂದವರಿಗೆ ವೇದ ಹಿಂದೆ ನಡೀತಾ ಇದೆಯಲ್ಲ, ಸ್ವಾಭಾವಿಕ. ನಮ್ಮ ಆಸ್ತಿಕರಿಗೆಲ್ಲ ವೇದವನ್ನು ಹಿಂದೆ ಮಾಡ್ತಾರೆ, ಸರಿಯಾದ ಗುರುಗಳನ್ನ ಹಿಂದೆ ಮಾಡ್ತಾರೆ, ಅಥವಾ ಯಾವುದೋ ಬೇರೆ ಇರುವ ಮಾತುಗಳನ್ನು ಧರ್ಮವನ್ನು ಮಾಡ್ತಾರೆ ಅಂತ ಏನೋ ಅಂತ ನೋವು ಆಗ್ತದೆ, ಬೇಸರ ಆಗ್ತದೆ. ಹಾಗೆ ಕಣ್ಣಲ್ಲಿ ನೀರು ಬರ್ತಾ ಇದ್ದನ್ನು ನೋಡಿ ಆ ಧರ್ಮಪಾಲ ಹೇಳ್ತಾರೆ, ವೇದದಿಂದ ಮಾಡಿದ ಆತ್ಮನೇ ಹಾಕಬೇಕು, ಅವನನ್ನು ತೆಗೆದುಕೊಂಡು ಹೋಗಿ ಪರ್ವತದಿಂದ ದೂಡಿ ಆ ಕಡೆ ತಳ್ಳಿ ಅಂತ ಹೇಳ್ತಾರೆ. ಆ ಧರ್ಮಪಾಲ ಹೇಳ್ತಾರೆ, ಸಭೆಯ ಅಧ್ಯಕ್ಷ. ಆಗ ಕರ್ಕೊಂಡು ಹೋಗಿ ಅವನನ್ನು ದೂಡಿದ್ರು, ಕುಮಾರ ಭಟ್ಟರನ್ನು ದೂಡಿದ್ರು. ದೂಡಿದಾಗ ಎರಡು ಕೈಯನ್ನು ಮುಗಿಸಿಕೊಂಡು ಶಂಕರ ದಿಗ್ವಿಜಯದಲ್ಲಿ ಪತನ್ ಪತನ್ ಸೌಧ ಶಿಲಾನ್ಯರೋಹಂ ಯದಿ ಪ್ರಮಾಣಂ ಶ್ರುತಯೋ ಭವಂತಿ. ಯದಿ ಪ್ರಮಾಣಂ ಶ್ರುತಯೋ ಭವಂತಿ ಅತ್ಯಂತ ಪ್ರಧಾನ. ಜೀವೇಯಮಸ್ಮಿನ್ ಪತಿತೋ ಸಮಸ್ಥಲೆ ಮಜ್ಜೀವನೆ ತತ್ಸುದಿಗ್ಮಾನದಾಗತಿ. ವೇದವನ್ನು ಸ್ಮರಣೆ ಮಾಡಿದ ಶ್ಲೋಕವನ್ನು ಹೇಳಿ ವೇದ ಪುರುಷರಿಗೆ ನಮಿಸುತ್ತಾರೆ. ನಮಿಸುವಾಗ ಅವರ ಮಾತಿನಲ್ಲಿ ವೇದ ಪುರುಷ ವೇದ ಸತ್ಯವಾಗಿದ್ದಿದ್ರೆ ನನಗೆ ಏನೂ ಆಗದೇ ಇರಲಿ ಅಂತ ದೊಡ್ಡ ಪರ್ವತದಿಂದ ಕೆಳಗೆ ಬೀಳುತ್ತಾರೆ. ಬಾಕಿ ಅತ್ಯಂತ ಆರೋಗ್ಯಪೂರ್ಣರಾಗಿದ್ದಾರೆ. ಒಂದು ಕಣ್ಣು ಹೋಗ್ಬಿಡ್ತಾರೆ ಅಂತ ಅದ್ಭುತವಾದ ಕಥೆ ಗೊತ್ತಾ ಇದೆ. ಒಂದು ಕಥೆ ಕಣ್ಣು ಹೋದಾಗ ವಿಚಾರ ಮಾಡ್ತಾರೆ ಎಲ್ಲರೂ. ಬೇರೆ ವಿಚಾರ ಮಾಡಲ್ಲ, ಅವರೇ ವಿಚಾರ ಮಾಡ್ತಾರೆ. ನಾನು ಒಂದು ಕಣ್ಣು ಹೋಗಿದ್ದಲ್ಲ, ವೇದ ಪುರುಷ ಸತ್ಯ, ಆದ್ರೆ ವೇದ ಪುರುಷ ಸತ್ಯ ಆಗಿದ್ದರಿಂದ ನಾನು ಬದುಕಿಕೊಂಡೆ. ವೇದ ನಿತ್ಯ ಸತ್ಯ ಹೌದು, ಆದ್ರೆ ನನ್ನ ಒಂದು ಕಣ್ಣು ಹೋಗಿದ್ದ ಕಾರಣ ಏನು? ತಮ್ಮನ್ನೇ ನಾವು ವಿಶ್ಲೇಷಣೆ ಮಾಡಿಕೊಂಡಾಗ ಯದಿ ಪ್ರಮಾಣಂ ಶ್ರುತಯೋ ಭವಂತಿ. ನನ್ನ ವಾಕ್ಯದಲ್ಲಿ ಯದಿ ಪ್ರಮಾಣಂ, ವೇದವು ಸತ್ಯವಾಗಿದ್ದರೆ ಅದು ಒಂದು ಸಣ್ಣ ಸಂದೇಹದ ಛಾಯೆ, ನೂರು ಕೂದಲು ಕಂಡೋಯ್ತು ಆ ಛಾಯೆ. ಇದರಿಂದ ನಾನು ಒಂದು ಕಣ್ಣು ಹೋಗಿತ್ತು. ನಾನು ಪ್ರಮಾಣಂ ಶ್ರುತಯೋ ಭವಂತಿ ಎಂದು ಗಟ್ಟಿಯಾಗಿ ವೇದ ಪ್ರಮಾಣವೇ ಹೌದಾಗಿದ್ದರಿಂದ ಹೇಳಿದ್ರೆ ನನ್ನ ಕಣ್ಣು ಉಳಿದಿತ್ತು. ಎಂಥ ಭಾರತ ವೇದ ಪುರಾಣ ಜನರಿಗೆ ಅರ್ಥ ಆಯ್ತು ಗೊತ್ತಿಲ್ಲ. ಆ ವಾಕ್ಯದ ಸ್ವಾರಸ್ಯ ಅದ್ಭುತವಾಗಿದೆ ನೋಡಿ. ಯದಿ ಪ್ರಮಾಣಂ ಶ್ರುತಯೋ ಭವಂತಿ ಅನ್ನುವ ವಾಕ್ಯಕ್ಕೆ ತಥಾ ಪ್ರಮಾಣಂ ಶ್ರುತಯೋ ಭವಂತಿ ಅಂತ ಹೇಳಿ ನನ್ನ ಮಾಯ ಬಂದುಬಿಟ್ಟಿದ್ದೆ ನನಗೇನೂ ಆಗ್ತಿರ್ಲಿಲ್ಲ. ಹಾಗೆ ವೇದ ಪುರುಷನನ್ನ ಧ್ಯಾನಿಸಿ ವೇದ ಪುರುಷನ ಅನುಗ್ರಹದಿಂದ ಧರ್ಮವನ್ನು ಸ್ಥಾಪನೆ ಮಾಡಿ ಪೂರ್ವಮೀಮಾಂಸಾ ಶಾಸ್ತ್ರವನ್ನ, ಸನಾತನ ವೈದಿಕ ಧರ್ಮವನ್ನ ಸ್ಥಾಪನೆ ಪಡಿಸಿದರು ಅವರಿಬ್ಬರು. ಶಂಕರ ಶಾಸ್ತ್ರದ ವೇದಾಂತ ಸಂಬಂಧಪಟ್ಟೆ ವಿಷಯಗಳು ಹೋಗ್ತಾ ಇದ್ದೇನೆ, ಕೂಡ ಎಲ್ಲ ನಿಂತುಕೊಂಡು ಪ್ರಾರಂಭ ಇಲ್ಲ. ಅವರಿಗೊಬ್ಬ ಶಿಷ್ಯ ಇದ್ರು, ಮಂಡನಾಕ್ಷರರು ಅಂತ. ಅವ್ರು ಎಷ್ಟು ದೊಡ್ಡ ಪಂಡಿತರು ಅಂತ ಉಜ್ಜಯಿನಿಯಲ್ಲಿ ಮಾರ್ಗದಲ್ಲಿ ಶಂಕರಾಚಾರ್ಯರು ಈ ಸೂತ್ರಗಳನ್ನೆಲ್ಲ ಬರಬೇಕೆ ಒಂದು ವಾರ್ತಿಕ ಬರೀಬೇಕು. ಯಾಕೆಂದ್ರೆ ಸುಮ್ಮನೆ ಈ ಸೂತ್ರಗಳಿಗೆಲ್ಲ ಅಜ್ಜಿ ಕಥೆ ಬರ್ತದೆ ಅಥವಾ ನಮ್ಮ ಮನಸ್ಸಿನಲ್ಲಿ ವೇದಾಂತ ವ್ಯಾಖ್ಯಾನ ಮಾಡಿದ್ರೆ ಪಂಡಿತ ಪ್ರಪಂಚದಲ್ಲಿ ನಿಲ್ಲೋದಿಲ್ಲ. ಅದು ಹೇಗಿರಬೇಕು ಅಂತ ಕೇಳಿದ್ರೆ ವೇದಾಂಗ ಭೂಯಿಷ್ಠವಾಗಿರಬೇಕು. ಆ ವಾಕ್ಯಗಳಿಗೆ, ಆ
ವಿನಾಶಾಸ್ತ್ರ. ಉದಾಹರಣೆ ನಾನು ಹೇಳ್ತೇನೆ ನೋಡಿ. ವಿನಾಶಾಸ್ತ್ರ ಅಂತ ಒಂದು ಶಾಸ್ತ್ರ ಪ್ರಯೋಗ ಮಾಡಿದ್ದಾರೆ ಭಾಷೆಯಲ್ಲಿ ನೋಡಿ. ಇದು ಬಿಡಿಸಿ ವಿನಾಶಾಸ್ತ್ರಂ. ವಿನಾಶಾಸ್ತ್ರಂ ಶಾಸ್ತ್ರ ಇಲ್ಲದೆ ಇರುವುದು. ಇದನ್ನು ಮತ್ತೊಂದು ಸೇರಿಸಿ ವಿನಾಶ ಅಸ್ತ್ರಂ. ಒಂದು ವಿನಾಶಾಸ್ತ್ರ ಅನ್ನುವುದಕ್ಕೆ ಹೀಗೆ ವ್ಯಾಖ್ಯ. ಇದು ಎಷ್ಟೊಂದು ಗೊತ್ತಾ? ಈ ಪಂಡಿತ ಪ್ರಪಂಚದಲ್ಲಿ ಎಷ್ಟು ಸೊಗಸು ಇದು. ವಿನಾಶಾಸ್ತ್ರವನ್ನು ಒಂದೇ ಶಬ್ದಕ್ಕೆ ಎರಡು ಅರ್ಥಗಳು. ವಿನಾಶ ಅಸ್ತ್ರ ಆಗ್ತದೆ, ನಿನ್ನನ್ನು ಆಶ್ರಯಿಸಿದ್ದೇನೆ, ನಿನ್ನನ್ನು ಸಾಯಿಸುವ ಆಗ್ತದೆ. ಯಾವ ವಿನಾಶಾಸ್ತ್ರ ಶಾಸ್ತ್ರರಹಿತವಾಗಿ ಮಾಡಿದೆ, ನೋಡ್ಲಿಕ್ಕೆ ಶಾಸ್ತ್ರರಹಿತವಾಗಿ ಮಾಡಿದ್ದಾರೆ ಅಂತ. ಆದ್ರೆ ಆ ವಿನಾಶಾಸ್ತ್ರ ವಿನಾಶ ಅಸ್ತ್ರ ಆಗ್ತದೆ ನಿನಗೆ. ಇದು ಗಾಂಭೀರ್ಯ, ಅದು ಮೌಲ್ಯ, ಅದು ರಹಸ್ಯ. ಹಾಗೆ ಅದನ್ನು ಬರೀಬೇಕು. ಯಾರನ್ನು ಬಳಸಬೇಕು ಅಂತ ಹೇಳಿದ್ರೆ ಕುಮಾರ ಭಟ್ಟ ಬಳಸಬೇಕು. ಕುಮಾರ ಭಟ್ರು ತಾನು ಗುರುಗಳಿಗೆ ಮೋಸ ಮಾಡಿದ್ದೇನೆ ಅಗ್ನಿಯಲ್ಲಿ ತಮ್ಮ ಶರೀರವನ್ನು ಪ್ರಾಯೋಪವೇಶ ಮಾಡುವ ಸ್ಥಿತಿಯನ್ನು ಬರೆಯುವಾಗಿಲ್ಲ. ಆಗ ಕುಮಾರ ಭಟ್ಟ ದರ್ಶನ ಆಗ್ತದೆ ಶಂಕರಾಚಾರ್ಯಕ್ಕೆ. ಶಂಕರಾಚಾರ್ಯರು ಹೇಳ್ತಾರೆ, ಸ್ವಾಮಿ ನನ್ನ ಶಿಷ್ಯ ಇದ್ದಾರೆ, ಯೋಗ್ಯತಾವಂತರಾಗ್ತಾನೆ, ಮಂಡಲ ಮಿಶ್ರ ಇದ್ದಾನೆ, ಅವರು ಹೋಗಿ ನೀವು ವಾರ್ತಿಕವನ್ನು ಬರೆಸಿಕೊಳ್ಳಿ. ಅದ್ಭುತವಾಗಿ ವಾರ್ತಿಕವನ್ನು ಬರೆದು ಕೊಡ್ತಾನೆ. ಆಗ ವಾರ್ತಿಕವನ್ನು ಬರೆದು ಕೊಡ್ತಾನೆ ಅಂತ ಮಂಡಲ ಮಿಶ್ರವನ್ನು ತೋರಿಸುವಾಗ ಆ ಮಂಡಲ ಮಿಶ್ರೆಯಲ್ಲಿದ್ದಾರೆ, ಉಜ್ಜಯಿನಿಯಲ್ಲಿದ್ದಾರೆ. ಉಜ್ಜಯಿನಿ ಪ್ರದೇಶದ ರಥಬೀದಿಯಲ್ಲಿ ಬರ್ತಾ ಇದ್ದಾರೆ. ಒಬ್ಬಳು ಸುಂದರಿ, ಒಬ್ಬಳು ಹೆಣ್ಣು ಮಗಳು ಕೊಡವನ್ನು ಹಿಡಿದುಕೊಂಡು ನೀರಿಗಾಗಿ ಅಲ್ಲೇ ಧರ್ಮದಾನದಲ್ಲಿ ಹೋಗ್ತಾ ಇದ್ದಾರೆ. ಉಜ್ಜಯಿನಿಯಲ್ಲಿ ಪಕ್ಕದಲ್ಲಿ ಆ ನದಿಗೆ ನೀರು ತರಲಿಕ್ಕೆ ಹೋಗ್ತಾ ಇದ್ದಾರೆ. ಹೋಗ್ತಾ ಇರುವಾಗ ಆ ಕನ್ಯೆಯಲ್ಲಿ, ಆ ಮಹಿಳೆಯಲ್ಲಿ ಆಚಾರ್ಯ ಹೇಳ್ತಾರೆ, ಅಮ್ಮ ಇಲ್ಲಿ ಮಂಡಲ ಮಿಶ್ರನ ಮಹತ್ವ ಇದೆಯಂತೆ, ಅವರನ್ನು ನಾವು ನೋಡ್ಬೇಕಾಯ್ತು. ಅವ್ರಿಗೆ ಆಶ್ಚರ್ಯ ಆಗ್ತದೆ. ಮಂಡಲ ಮಿಶ್ರನ ಮನೆಗೆ ಗೊತ್ತಿಲ್ಲದೆ ಇರುವುದು ಯಾರು ಇರ್ಬೋದಪ್ಪ? ನೋಡ್ಲಿಕ್ಕೆ ಸಣ್ಣ ಪ್ರಾಯ, ಇಂತಹ ದಿವ್ಯವಾದ ತೇಜಸ್ಸು, ಅದ್ಭುತವಾದಂತಹ ಶಕ್ತಿ ಇಂತಹ ಕಾಣ್ತದೆ. ಇವನಿಗೆ ಯಾವಾಗ ಹೇಗೆ ಮಂಡಲ ಮಿಶ್ರ ಪರಿಚಯ ಇರಲೇಬೇಕಾಗಿತ್ತು. ಅದಕ್ಕೆ ಯಾರು ಅಂತ ಕೇಳ್ತಾರೆ. ಆಗ ಅವಳು ಹೇಳ್ತಾಳೆ ಚೋದ್ಯವಾಗಿ, ಜಗದ್ಧ್ರುವಂ ಸ್ಯಾತ್ ಜಗದಧ್ರುವಂ ಸ್ಯಾತ್ ಗಿರಂಗನ ಯತ್ರ ಗಿರಂ ಗಿರಂತಿ ದ್ವಾರಸ್ಥನೇನಾಂತರ ಸನ್ನಿರುದ್ಧ ಜಾನೀಹಿ ತನ್ಮಂಡನ ಪಂಡಿತೌಕಃ. ಗುರುಗಳೇ, ಯೋಗ್ಯತಾವಂತ ಮಗುವೇ, ಸ್ವಾಮಿಗಳೇ, ಯಾರ ಮನೆಯ ಬಾಗಿಲಲ್ಲಿ ಎರಡು ಗಿಳಿ, ಆ ಕಡೆ ಒಂದು ಗಿಳಿ, ಈ ಕಡೆ ಒಂದು ಗಿಳಿ ಹಾಕಿದ್ದಾರೆ. ಆ ಎರಡು ಗಿಳಿ ವಾಕ್ಯಾರ್ಥ ಮಾಡ್ತದೆ ಸಂಸ್ಕೃತ ವಾಂಗ್ಮಯದಲ್ಲಿ. ಜಗತ್ತು ಸತ್ಯವೋ ಜಗತ್ತು ಸುಳ್ಳು. ಇದು ಸತ್ಯ ಅಂತ ಹೇಳ್ತದೆ ಈ ಗಿಳಿ, ಆ ಗಿಳಿ ಸುಳ್ಳು ಅಂತ ಸಾಧಿಸ್ತದೆ. ಸುಳ್ಳು ಅಂತ ಸಾಧಿಸಲಿಕ್ಕೆ ಹೊರಡ್ತದೆ, ಇಲ್ಲಿ ಸತ್ಯ ಅಂತ ಪ್ರತಿಪಾದನೆ ಮಾಡ್ತದೆ. ಯಾವ ಮನೆಯ ಎದುರುಗಡೆ ಇರುವ ಎರಡು ಗಿಳಿಗಳು ಜಗತ್ತಿನ ನಿತ್ಯ ಸತ್ಯ ಬಗ್ಗೆ ವಾದ ಮಾಡ್ತದೆಯೋ, ಸ್ವತಃ ಪ್ರಮಾಣಂ ಪರತಃ ಪ್ರಮಾಣಂ ಗಿರಂಗನ ಯತ್ರ ಗಿರಂ ಗಿರಂತಿ ದ್ವಾರಸ್ಥನೇನಾಂತರ ಸನ್ನಿರುದ್ಧ ಜಾನೀಹಿ ತನ್ಮಂಡಲ ಪಂಡಿತೌಕಃ ಫಲಪ್ರದಂ ಧರ್ಮ ಫಲಪ್ರದೋಜಃ. ಮಾಧವದಲ್ಲಿ ರೋಮಾಂಚನ ಎಲ್ಲರಿಗೂ. ನಾವು ಸತ್ಯನಾರಾಯಣ ಮಾಡ್ತಾರೆ, ಸತ್ಯನಾರಾಯಣ ಆ ಗಿಳಿಗಳನ್ನು ವಚನೆ ಮಾಡ್ತಾರೆ. ಸತ್ಯನಾರಾಯಣಕ್ಕೆ ಬಲ ಕೊಡುವವನು ಬ್ರಹ್ಮನೋ ಅಥವಾ ಸತ್ಯನಾರಾಯಣ ಹೆಸರುವ ದೇವತೆಯೋ, ಇದು ನಿರ್ಧಾರ ಆಗಬೇಕು ಅಂತ ಅವರು ತೀರ್ಮಾನ ಮಾಡ್ತಾರೆ ಅಂತ ಗಿಳಿಗಳು. ಇಂಥ ಗಿಳಿಗಳಿರುವ ಮನೆಯೇ ಮಂಡಲ ಮಿಶ್ರನ ಮನೆ ಎಂದು ತಿಳಿಯಿರಿ. ಪರಮ ಸಂತೋಷ ಆಯ್ತು. ಆನಂದ ಭಾಗವತ ಆಚಾರ್ಯರಿಗೆ ಯಾರನ್ನ ಹುಡುಕಿಕೊಂಡು ಹೊರಟಿದ್ನೋ, ಯಾವ ಸಾಮರ್ಥ್ಯ, ಯಾವ ಅರ್ಹತೆ ನನ್ನ ಶಿಷ್ಯನಿಗೆ, ನನ್ನ ಈ ಭಾಷೆಗೆ ವಾರ್ತಿಕ ಬರಲಿಕ್ಕೆ ಬೇಕಾಗಿತ್ತು ಅಂತವರು ಲಭ್ಯವಾಗಿದ್ದಾರೆ. ಆವಾಗ ಮಂಡಲ ಮಿಶ್ರನ ಮನೆ ಶಾಖ ಕತೆ ಓಡ್ತಾ ಇದ್ದಾರೆ, ಹಾಕೊಂಡಿದೆ. ಯೋಗ ಶಕ್ತಿಯಿಂದ ಒಳಗೆ ಬಿಡ್ತಾರೆ. ಯಾರು? ಶಂಕರಾಚಾರ್ಯ. ಸನ್ಯಾಸ ಕತೆ ಕುತೋಂಡಿ ಚಿಟ್ಟ ಬಂದು ಸಣ್ಣ ಪುಟ್ಟ ಹಾಗೆ ಒಂದು 20 ವರ್ಷ ನಮಗೂ ಹಾಗೆ ಆಗ್ತಿತ್ತು. ಒಂದು 20 ಬಾಲ್ಯದಲ್ಲಿ ನಾವು ಪ್ರಯೋಗ ಹೇಳ್ಕೊಂಡು ರವೆ ಹಿಡ್ಕೊಂಡು ಪವಿತ್ರ ಪ್ರಾಣಿ ಆಚರಣೆಯನ್ನು ದೊಡ್ಡ ಕಟ್ಟಿದ್ರೆ ಕೈಕಾಲೆಲ್ಲ ನಡೆದಿತ್ತು. ಈಗ ನಾನೇ ದೊಡ್ಡ ದೊಡ್ಡ ಬಳಸ್ತೇವೆ. ಅಂದ್ರೆ ಆ ವಿದ್ಯೆಯ ಮೌಲ್ಯ, ಆ ಗಾಂಭೀರ್ಯ, ಆ ವಿದ್ಯೆಯ ಒಂದು ವಿಸ್ತಾರವಾದ ಪ್ರಭಾವನೆಯನ್ನು ತಿರ್ತಿತ್ತು. ಒಂದು ಪಂಡಿತ ಪ್ರಪಂಚದ ಮಧ್ಯದಲ್ಲಿ ಓಡಾಡುವಾಗ, ಪ್ರಯೋಗಸ್ಥರ ಮಧ್ಯದಲ್ಲಿ ನಾವು ಬಾಯಿ ತೆರೆಯುವಾಗ ಸ್ವಲ್ಪ ಅಳುತ್ತದೆ. ನಮಗೆ ಸಣ್ಣ ಕಾರ್ಯಕ್ರಮ ಮಾಡುವ ಬೆಳುತ್ತದೆ. ಅಲ್ಲಿ ಮಂಡಲ ಮಿಶ್ರರು
ಮಧ್ಯ ವಿಸ್ತಾರಗಳೆಲ್ಲ ಗೊತ್ತಿದೆ. ಒಟ್ಟರ್ಥದಲ್ಲಿ ಮಂಡನ ಮಿಶ್ರರನ್ನ ವಾದದಲ್ಲಿ ಗೆದ್ದು ವೇದಾಂತವೇ ಸರ್ವಸ್ವ ಅಂತ ಸ್ಥಾಪನೆ ಮಾಡಿ ಈ ಒಂದು ವೈದಿಕ ಪರಂಪರೆಗೆ ಮೀರಿದ ಜ್ಞಾನ ಪರಂಪರೆ ಬಂದಿದೆ. ಆ ಜ್ಞಾನ ಪರಂಪರೆಗೆ ಉತ್ತರಾಧಿಕಾರಿಗಳಾಗಬೇಕು ಅಂತ ಹೇಳಿದ್ರೆ ಸ್ವತಃ ಸ್ವಇಚ್ಛೆಯಿಂದ ಮಂಡನ ಮಿಶ್ರರು ಸುರೇಶ್ವರಾಚಾರ್ಯರಾಗಿ ಸನ್ಯಾಸವನ್ನು ತೆಗೆದುಕೊಳ್ತಾರೆ. ಇದನ್ನ ಯಾಕೆ ಹೇಳಲಿಕ್ಕೆ ಬಂದೆ ನಾನು ಅಂತ ಹೇಳಿದ್ರೆ, ಕೇವಲ ವೇದಾಂತ ಅಂದ್ರೆ ಕೊಳ್ಳಲ್ಲ, ಜೊಳ್ಳಲ್ಲ, ಸತ್ವಹೀನವಾದದ್ದಲ್ಲ. ಇಡೀ ವೇದಾಂತದ ಪರಂಪರೆಯಲ್ಲಿ ಕುಮಾರ ಭಟ್ರು ಹೇಳಿದಾಗೆ ಪ್ರಯಾಂತಿ ವೇದಾಂತ ನಿಷೇವನೇನ ಕರ್ಮಕಾಂಡ ಪ್ರತಿಪಾದನಾಚಾರ್ಯನಾಗಿ ಅದನ್ನು ಸ್ಥಾಪನೆಗೊಳಿಸಿದ ನಾನು ನನ್ನ ಎಲ್ಲ ಸಾಮಗ್ರಿಗಳೊಡನೆ ಜ್ಞಾನಕಾಂಡಕ್ಕೆ ಸೇರುತ್ತಿದ್ದೇನೆ ಮಂಡನ ಹೇಳ್ತಾನೆ. ಅಂದ್ರೆ ಇಡೀ ಕರ್ಮಕಾಂಡದ ಮೌಲ್ಯ, ಆರಾಧನೆಯ ಮೌಲ್ಯ, ಉಪಾಸನೆಯ ಮೌಲ್ಯ ಎಲ್ಲವೂ ಸಹ ಕೊನೆಗೊಳ್ಳುವುದು ಸರ್ವಂ ಕರ್ಮಾಖಿಲಂ ಪಾರ್ಥ ಜ್ಞಾನೇ ಪರಿಸಮಾಪ್ಯತೆ. ಸರ್ವಂ ಕರ್ಮ ಅಂದ್ರೆ ಏನು? ನಾವು ಊಟ ಮಾಡುವುದು, ನಾವು ಓಡಾಡುವ ಪ್ರದೇಶದಲ್ಲಿ ಊಟ ಮಾಡುವುದು, ತಿಂಡಿ ತಿನ್ನುವುದು, ಅಲ್ಲಿ ನೋಡುವುದಲ್ಲ. ಇದು ಸರ್ವಂ ಕರ್ಮಾಖಿಲಂ ಪಾರ್ಥ. ಈ ಜ್ಞಾನ ಕಾಂಡಕ್ಕೆ ಬೇಕಾದ ಯಾವ ತತ್ವಗಳಿದೆಯೋ, ಭಕ್ತಿ ಉಪಾಸನೆಯ ರಹಸ್ಯಗಳಿದೆಯೋ ಅದು ಜ್ಞಾನೇ ಪರಿಸಮಾಪ್ಯತೆ. ಅಂತಹ ಜ್ಞಾನ ನಿಧಿಯಾಗಿ ಈ ಒಂದು ಅದ್ವೈತವನ್ನ ಸ್ಥಾಪನೆ ಮಾಡುವುದು. ವೇದಾಂತ ಅಂದ್ರೆ ಅದ್ವೈತ, ಅದರ ಸಂದೇಹವೇ. ಆಮೇಲೆ ಹುಟ್ಕೊಳ್ತು ಏನೇನು ಬೆಳೆದ್ಕೊಳ್ತು ಅದೆಲ್ಲ ಆಮೇಲೆ ಬಂದಿದ್ದು ಬೆಳವಣಿಗೆ ಇರಲಿ. ನಾವು ಸ್ವಾಗತಿಸುವುದು ಬೇಡ, ತಿರಸ್ಕರಿಸುವುದು ಬೇಡ. ನಿಮ್ಮ ಅಂತಃಕರಣ ಯಾವುದು ಸ್ವೀಕರಿಸ್ತದೆ ಅದನ್ನು ಸ್ವೀಕರಿಸಿ. ಅದ್ವೈತ ಪ್ರತಿನಿತ್ಯ ನಾವು ಅನುಭವಿಸ್ತೇವೆ, ನಮ್ಗೆ ಗೊತ್ತಾಗುವುದಿಲ್ಲ. ಮಗಳ ಮದುವೆ ಕಾಲದಲ್ಲಿ ಯಾವುದೋ ಒಳ್ಳೆ ದೊಡ್ಡ ಸಂದರ್ಭದಲ್ಲಿ ಇದ್ದಕ್ಕಿದ್ದಂತೆ ಭಾವುಕರಾಗಿ ನಾವು ಅದ್ವೈತರಾಗುತ್ತೇವೆ. ಎಂತ ಕಳ್ತಾ ಇದ್ದೇವೆ ಅಂತ ಹೇಳಿದ್ರೆ ಆ ಸಂತೋಷ ಅದು ಯಾಕೆ ಹೇಳೋವ ಗೊತ್ತಿಲ್ಲ, ಯಾಕೆ ಹೇಳಬೇಕು ಗೊತ್ತಿಲ್ಲ, ಯಾಕೆ ಹೇಳೋದು ಗೊತ್ತಿಲ್ಲ. ಆ ಭಾವದ ಒಂದು ವಿಪರೀತವಾದ ಸ್ಥಿತಿ ಆನಂದದಲ್ಲಿ ಸೇರಿಕೊಂಡು ಕಣ್ಣೀರು ಧಾರಾಕಾರವಾಗಿ ಬಂದಿರ್ತದೆ. ಅದನ್ನೇ ಆನಂದ ಎಷ್ಟು ಸೊಗಸಾಗಿದೆ ವೇದಾಂತ. ನಾವು ಪ್ರತಿನಿತ್ಯ ಅನುಭವಿಸ್ತೇವೆ. ನಮಗೆ ಬಹಳ ವೇದನೆ ಆದಾಗ, ಬಹಳ ತ್ರಾಸಾದಾಗ, ನೋವಾದಾಗ, ಆರೋಗ್ಯ ಸರಿ ಇಲ್ಲದೆ ಇರುವಾಗ, ಹೆಂಡತಿ ಮಕ್ಕಳನ್ನು ನೋಡ್ಕೊಳ್ಳದೇ ಇರುವಾಗ ನಾನು ಹತಾಶರಾಗಿ ಬಿಟ್ರೆ ಯಾರು ಕೊಟ್ಟೆ ನಾವು ಯಾಕೆ ವಾಡಿಕೊಂಡೆ ಸಾಮಾನ್ಯವಾಗಿ ವೃದ್ಧಾಪ್ಯದಲ್ಲಿ ಏನಾಗಿರ್ತದೆ ಅಂದ್ರೆ ಆಚಾರ್ಯರಾಗಿ ವಾರ್ಧಕ್ಯೇ ಚೇಂದ್ರಿಯಾಣಾಂ ವಿಗತರತಿ ಬತಿಶ್ಚಾಧಿದೈವಾದಿತಾಪೈಃ ವಾಮೈಃ ರೋಗೈರ್ವಿಯೋಗೈಃ ಸ್ವನವಸಿತ ವಪುಃ ಪ್ರೌಢಿಹೀನಂಚಲೀನಂ ಮಿಥ್ಯಾ ಮೋಹಾಭಿಲಾಷೈಃ ಭ್ರಮತಿ ಮಮ ಮನೋ ದುರ್ಜಟೇರ್ ಧ್ಯಾನಶೂನ್ಯಂ ಛಂದವ್ಯೋ ಮೇ ಪರಾಧಃ ಶಿವ 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 ಭೋ ಶ್ರೀ ಮಹಾದೇವ ಶಂಭೋ. ಮಿಥ್ಯಾ ಮೋಹಾಭಿಲಾಷ ಉದಾಹರಣೆಯಲ್ಲಿ ಮುದುಕರ ಕಥೆ ಕೇಳೋದು ಯಾರಿಗೂ ಬೇಡ, ನಾನು ಅನುಭವಿಸಿದ್ದೇನೆ. ಮಾಡಿದ್ದಾನೆ ಎಂದು ಹೇಳ್ಕೊಳ್ಳುವಂತೆ ನಮ್ಮ ತಲೆಯಲ್ಲಿ ಆಗ್ಬಿಡ್ತದೆ. ಆವಾಗ ಆ ವೃದ್ಧಾಪ್ಯದಲ್ಲಿ ನೋವನ್ನು ಅನುಭವಿಸುತ್ತಿರುವಾಗ ಹೇಳ್ತಾನೆ, ನನಗೆ ಯಾರು ಹೇಳೋಲ್ಲ, ಕೇಳೋದಿಲ್ಲ. ನಿನಗೆ ಯಾರು ಹೇಳಬೇಕಾಗಿತ್ತು, ಯಾರು ಕೇಳಬೇಕಾಗಿತ್ತು, ಅವರು ಸಂಬಂಧನೇ ಇಟ್ಕೊಂಡಿದ್ದೆ, ದೊಡ್ಡ ಮಾಡ್ಕೊಂಡಿದ್ದೀಯಲ್ಲ, ಹಾಗಾಗಿ ನೀನು ಯಾರು ಹೇಳೋದಿಲ್ಲ, ಕೇಳೋದಿಲ್ಲ. ಇದೇ ಅದ್ವೈತ. ಎಲ್ಲರೂ ಅನುಭವಿಸ್ತೇವೆ ಅದ್ವೈತವನ್ನು, ಅದು ನಾವು ಗಮನಿಸುವುದಿಲ್ಲ. ಆನಂದವಾದಾಗ, ದುಃಖಾತಿರೇಕವಾದಾಗ, ನಮ್ಮನ್ನು ತಿರಸ್ಕರಿಸಿದಾಗ ಮಾತೃ ಜನ ಯೌವನ ಗರ್ವಂ ಹರತಿ ನಿಮೇಷ
ವಿಶ್ವಂ ತ್ಯಕ್ವಾ ಸ್ವಪ್ನ ವಿಚಾರ. ಕನ್ಯಾಕುಮಾರಿಯಿಂದ ಕಾಶ್ಮೀರದವರೆಗೆ ಕಾಲ್ನಡಿಗೆಯಲ್ಲಿ ಓಡಾಡಿದ ಆಚಾರ್ಯರು ಎರಡು ಪ್ರಶ್ನೆ ಕೇಳಿದ್ರು. ನೀನು ಯಾರು, ಅವನು ಯಾರು? ಎರಡೇ ಪ್ರಶ್ನೆ ಕೇಳಿದ್ರು. ಅದಕ್ಕೆ ಒಂದೇ ಉತ್ತರ, ಸೋಹಂ ಹಂಸ ಹೇಳಿದ್ದಾರೆ. ನೀನೇ ನಾನು ಅಂತ ಉತ್ತರ. ಆ ನೀನೇ ನಾನು ಒಂದು ಬಾಯಲ್ಲಿ ಹೇಳಿದಾಗೋದಿಲ್ರಿ, ನೀನು ದೊಡ್ಡ ಅಭಿಯಾನ ಬೆಳೆಸಿದ್ರಾಗೋದಿಲ್ರಿ, ದೊಡ್ಡ ಸಮೂಹ ಕೇಳಿಕೊಂಡು ಯಾವುದೋ ಒಂದು ವ್ಯವಸ್ಥೆಯಲ್ಲಿ ನೀನು ಅದನ್ನ ಕಥೆಯನ್ನು ಮಾಡಿದ್ದೇನೆ, ಈ ಕಥೆಯನ್ನು ಮಾಡಿದ್ದೇನೆ ಎಂದು ಬರೋದಿಲ್ರಿ. ಅದನ್ನು ಸ್ವತಃ ನೀನು ಅನುಭವಿಸಬೇಕು. ಅದರ ರಹಸ್ಯವನ್ನ, ಅದರ ತತ್ವವನ್ನ ನೀನು ಸಾಕ್ಷಾತ್ಕರಿಸಿಕೊಳ್ಳಬೇಕು. ಆಗ ನಿನ್ನ ಒಂದು ಯೋಗ್ಯತೆ ಬರ್ತದೆ, ಆಗ ನೀನು ಬೇರೆಯವರಿಗೆ ಅನುಗ್ರಹ ಮಾಡಲಿಕ್ಕೆ ಸಾಮರ್ಥ್ಯವನ್ನು ಪಡೆಯುತ್ತೀಯಾ. ಅದ್ವೈತ ಅಂದರೆ ನಾವು ಪ್ರತಿನಿತ್ಯ ಪ್ರತಿಕ್ಷಣ ಅನುಭವಿಸುತ್ತೇವೆ, ಆದ್ರೆ ನಮ್ಗೆ ಗೊತ್ತಾಗುವುದಿಲ್ಲ, ಅನುಭವಗಳೆಲ್ಲ ತಾತ್ವಿಕವಾಗಿ ಮಾಡುವುದಿಲ್ಲ. ಸ್ವಾಮಿ ಸತ್ಯನಾಥರು ಶಿಷ್ಯರಿಗೆ ಉಪದೇಶ ಮಾಡುತ್ತಾ ಈ ಇದರಲ್ಲಿ ಇತಿಹಾಸಗಳಲ್ಲಿ ಕಥೆಯನ್ನು ಹೇಳುವಾಗ ಜನಕ ಮಹಾರಾಜನ ಆಸ್ಥಾನದಲ್ಲಿ ಬೆಳೆಯುತ್ತಿರುವ ಶಿಷ್ಯರಿಗೆ ಉಪದೇಶ ಮಾಡುತ್ತಿರುವಾಗ ಆ ಜನಮೇಜಯಾದಿ ಋಷಿಗಳಿಗೆ ಯಾಜ್ಞವಲ್ಕ್ಯರು ಉಪದೇಶ ಮಾಡ್ತಾ ಇದ್ದಾರೆ. ಯಾವೊಬ್ಬ ಶಿಷ್ಯ ಕೇಳಿದಂತೆ, ಸ್ವಾಮಿ ನಾನು ಹಂತಕ್ಕೆ ಮೇಲೆ ಹೋಗಿಬಿಡ್ತೇನೆ, ಮೇಲೆ ಹೋದ್ರೆ ಮೇಲೆ ಹೋದ್ರೆ ನನಗೆ ಕೆಳಗೆ ಬರ್ಲಿಕ್ಕೆ ಆಗೋದಿಲ್ಲ, ಆ ಕೆಳಗೆ ಬಂದಿದ್ರೆ ಇರ್ಲಿಕ್ಕೆ ಕಾರಣ ಏನು, ಆ ಕೆಳಗೆ ಬರ್ಬೇಕು, ಸುಮ್ಮನೆ ಅದ್ವೈತದಲ್ಲಿ ಹಾಗೆ ತನ್ಮಯ ನಾನು ಇಟ್ಬಿಟ್ಟು ನನ್ನ ವ್ಯವಹಾರ ಇರುವುದಿಲ್ಲ ಅಂತ ಹೇಳಿದಾಗ ಅವ್ರು ಹೇಳಿದ್ರಂತೆ, ನಿನಗೆ ಒಳಗೆ ಹೋದವನಿಗೆ ಹೊರಗೆ ಬರ್ಲಿಕ್ಕೆ ಆಗೋದಿಲ್ಲ. ಬ್ರಹ್ಮತತ್ವದಲ್ಲಿ ಅಂದ್ರೆ ಒಂದು ಶ್ರಾದ್ದ ಊಟ ಮಾಡಿ ಮದುವೆ ಊಟ ಮಾಡಿ ಒಳ ಬರ್ಲಿಕ್ಕೆ ಆಗೋದಿಲ್ಲ. ನಾವು ಮಾಡ್ತಾ ಇರೋದು ಸದೇ ಮದುವೆ ಮನೆಯಲ್ಲೂ ಊಟ ಮಾಡೋದು, ಇಲ್ಲಿ ತಿನ್ನೋದು ಒಳಗೆ ಹೋಗ್ಲಿಕ್ಕೆ ಆಗೋದಿಲ್ಲ, ನಮ್ಗೆ ಆ ಪ್ರೇರಣೆ ಬರೋದಿಲ್ಲ, ಆ ಕಾಮ ಸಿದ್ಧ ಪುರುಷ ಅಂತ ಸಿಗೋದೇ ಇಲ್ಲ. ಹಾಗಾಗಿ ಯಾಜ್ಞವಲ್ಕ್ಯರು ಉಪದೇಶಿಸಿದ್ರು, ಆಹಾರ ಶುದ್ಧವು ಸತ್ವಶುದ್ಧಿ, ಸತ್ವಶುದ್ಧವು ಧ್ರುವಾಸ್ಪತಿ. ಆ ಒಳ ಸೇರಿಕೆ, ಒಳತನದ ಸಾಕ್ಷಾತ್ಕಾರವನ್ನೇ ಅದ್ವೈತ. ಅದ್ವೈತಿಗಳು ಹೇಗಿರ್ತಾರೆ ಅಂತ ದೃಷ್ಟಾಂತ ಕೊಡ್ತೇನೆ. ಮಜ್ಜಿಗೆಯಲ್ಲಿ ಕಡೆಯ ಬೆಣ್ಣೆ ಅಂತೀವಿ. ಆ ಬೆಣ್ಣೆಯನ್ನು ಮಾತೆಯರು ಮಜ್ಜಿಗೆ ಕಡಿತೀರಿ, ಮೊಸರು ಕಡಿತೀರಿ, ಮಜ್ಜಿಗೆ ಕಡಿಯುವಂತೆ ಮೊಸರು ಕಡಿತೀರಿ, ಬೆಣ್ಣೆ ಹುಡ್ತದೆ, ಆ ಬೆಣ್ಣೆಯನ್ನು ಮಜ್ಜಿಗೆ ಮೇಲೆ ಬಿಡ್ತೀರಿ. ಆ ಬೆಣ್ಣೆ ಹೇಳ್ತದೆ, ನನಗೂ ಮಜ್ಜಿಗೆಗೂ ಸಂಬಂಧ ಇಲ್ಲ, ಹಾಗಾಗಿ ನಾನು ತೇಲ್ತಾ ಇದ್ದೇನೆ. ಅಲ್ಲಪ್ಪ, ನೀನು ಹುಟ್ಟಿದ್ದೇನೆ, ನಾನು ಹುಟ್ಟಿದ್ದಲ್ಲೇ, ಆದ್ರೆ ನನಗೂ ಸಂಬಂಧ ಇಲ್ಲ. ಒಬ್ಬ ವೇದಾಂತಿ, ಒಬ್ಬ ಅದ್ವೈತಿ ಆಗಿರ್ಬೇಕು. ಸಂಸಾರದಲ್ಲೇ ಹುಟ್ಟಿ ಸಂಸಾರದಲ್ಲೇ ಬೆಳೆದು, ತ್ಯಾಗತಿಯಲ್ಲಿ ಹುಟ್ಟಿ ತ್ಯಾಗತಿಯಲ್ಲೇ ಬೆಳೆದು, ಅಲ್ಲಿ ಆ ಎಲ್ಲ ಪ್ರದೇಶಗಳನ್ನು ಓಡಾಡಿ ನನಗೂ ಅದಕ್ಕೂ ಸಂಬಂಧ ಇಲ್ಲ, ನಾನು ಬೇರೆ ಇದ್ದೇನೆ, ನಾನು ಪಂಚೀಕರಣ ಸನ್ಯಾಸಿ, ಒಬ್ಬ ವೇದಾಂತಿ. ಹೀಗಿದ್ದೇ ಅದನ್ನು ವೇದಾಂತ ಅಂತ ತೋರಿಸಿದರು. ಹಾಗಾಗಿ ಆ ಮಜ್ಜಿಗೆಯ ಮೇಲಿರುವ ಬೆಣ್ಣೆಯಂತೆ ನಾವಿದ್ರೆ ಸಂಸಾರದ ಮಧ್ಯದಲ್ಲಿ ಸಾಕ್ಷಾತ್ಕಾರವನ್ನು ಮಾಡಿಕೊಂಡ ಹಾಗೆ ಆಚಾರ್ಯರು ಉಪದೇಶಿಸಿದ ತತ್ವವನ್ನ, ಇಂತಹ ಪರಿಶುದ್ಧವಾದ ವೇದಾಂತ ಪ್ರತಿನಿತ್ಯ ಪ್ರತಿಯೊಬ್ಬರಿಗೆ ಅನುಭವಕ್ಕೆ ಬರುತ್ತದೆ. ದಯವಿಟ್ಟು ಗಮನಿಸಿಕೊಳ್ಳಿ. ಇಂದಲ್ಲ ನಾಳೆ ನಾವು ಶರಣ ಹೋಗಲೇಬೇಕು, ಅದು ಬಿಟ್ಟರೆ ನಾವು ಸಾಧ್ಯವೇ ಇಲ್ಲ. ನಾವು ಹೋಗುವಾಗ ಲೋಕದ ಯಾತ್ರೆಯನ್ನು ಪೂರೈಸುವಾಗ ದೊಡ್ಡ ಕೀರ್ತಿ, ಸಂಪತ್ತು, ನಿನ್ನ ಸುತ್ತಮುತ್ತಲಿರುವ ಪರಿಸರ, ಪರಿವಾರ ಯಾವುದೂ ಜೊತೆಯಲ್ಲಿ ಬರುವುದಿಲ್ಲ. ನೀನು ಆಚರಿಸಿಕೊಂಡ ಪುಣ್ಯ, ನೀನು ಆಚರಿಸಿಕೊಂಡ ಜ್ಞಾನ. ಜ್ಞಾನ ಮಾತ್ರ ಬಹುನಾಂ ಜನ್ಮನಾಮಂತೆ ಜ್ಞಾನವಾನ್ ಮಾಂ ಪ್ರಪದ್ಯತೆ. ಪರಮಾತ್ಮನ ಜ್ಞಾನವನ್ನು ಸಂಗ್ರಹಿಸಿಕೊಂಡು ಅಂತಹ ಸಾಕ್ಷಾತ್ಕಾರವನ್ನ ಸುಲಭವಾಗಿ ಬೋಧಿಸಿದರು. ಇದನ್ನ ಶಾಂಕರ ಪರಂಪರೆ 4 ಪೀಠವನ್ನು ಸ್ಥಾಪನೆ ಮಾಡಿದರು. ಸ್ನೇಹಿತರೆ, ಅತ್ಯಂತ ಗಮನವಿಟ್ಟು ಕೇಳುವ ವಿಷಯ ಇದೆ. ಯಾಕೆಂದ್ರೆ ಇವತ್ತಿನ ಈ ಇಂದಿನ ಸಮಕಾಲೀನ ಸ್ಥಿತಿಯಲ್ಲಿ ನಮಗೆ ಗೊತ್ತೇ ಇಲ್ಲ ಈ ವಿಷಯಗಳೆಲ್ಲ. ಆಚಾರ್ಯರು 4 ಪೀಠಗಳನ್ನು ಪೂರ್ವಕ್ಕೆ, ಪಶ್ಚಿಮಕ್ಕೆ, ದಕ್ಷಿಣಕ್ಕೆ, ಉತ್ತರಕ್ಕೆ, ಬದರಿ, ಜಗನ್ನಾಥಪುರಿ, ದ್ವಾರಕಾ, ಶೃಂಗೇರಿ 4 ಪೀಠಗಳನ್ನು ಸ್ಥಾಪನೆ ಮಾಡಿ ಮಠಾಮ್ನಾಯ ಒಂದು ಗ್ರಂಥವನ್ನು ರಚನೆ ಮಾಡಿದರು. ಏನರ ಹೆಸರು? ಮಠಾಮ್ನಾಯ ಅಂತ ಗ್ರಂಥದ ಹೆಸರು. ಅದಕ್ಕೆ ಸನ್ಯಾಸ ಸೇತು ಅಂತ ಲೇಖನ ಕೊಟ್ಟಿದ್ದಾರೆ. ಸನ್ಯಾಸ ಸೇತು. ಆ ಸೇತುವನ್ನು ಸ್ಥಾಪನೆ ಮಾಡಿ ಒಂದು ಪ್ರತಿಜ್ಞೆ ಮಾಡಿ ಹೇಳ್ತಾರೆ, ಈ ಮಠದಲ್ಲಿ ಕುಳಿತಿರುವ ಒಬ್ಬ ವ್ಯಕ್ತಿ ಹೇಗಿರಬೇಕು? ಶುಚಿ. ಆಚಾರ್ಯರ ಒಂದೇ ಮಾತು, ನನ್ನ ಮಾತಲ್ಲೇ ಶಂಕರಾಚಾರ್ಯರು ಶುಚಿರ್ಭೂತನಾಗಿರಬೇಕು. ಕಾಯೇನ ಮನಸಾ ವಾಚ ಶುಚಿತ್ವವನ್ನು ನಾವು ಕಾಪಾಡಿಕೊಂಡಿರಬೇಕು. ಆಮೇಲೆ ಜಿತೇಂದ್ರಿಯ, ವಿವರಣೆ ಮಾಡೋದು ಬೇಡ, ಗೊತ್ತಿದೆ ಜಿತೇಂದ್ರಿಯ ಅಂದ್ರೆ ಏನು ಅಂತ. ಇಂದ್ರಿಯಗಳನ್ನು ಯಮ ನಿಯಮಾಸನ ಪ್ರಾಣಾಯಾಮಗಳಿಂದ ಗೆಲ್ಲುವುದು. ಆಮೇಲೆ ವೇದ ವೇದಾಂಗ ಪಾರಾಯಣ, ವೇದ ವೇದಾಂಗ ವೇದಾಂಗಾದಿ ಪರಿಣತ, ವೇದ ವೇದಾಂಗಗಳಲ್ಲಿ ಪರಿಣತಿ ಪಡೆದಿರಬೇಕು. ಯೋಗಜ್ಞ ಸರ್ವಶಾಸ್ತ್ರಾಣ ಸ ಭವೇ ಮಮ ಪೀಠ ಭವೇ. ಹಾಗಿದ್ರೆ ಮಾತ್ರ ನನ್ನ ಪೀಠದಲ್ಲಿ ಆತನು ಕೂತ್ಕೊಳ್ಳಿಕ್ಕೆ ಅದನ್ನ ಆಗ್ತಾನೆ. ಇಲ್ಲಿದ್ರೆ ಒಂದು ಅರ್ಹತೆ ಇರಲಿಲ್ಲ. ಪೀಠ ಯೋಗಾರೂಢೋಪಿ, ಪೀಠಾರೂಢೋಪಿ, ಪೀಠವನ್ನ ಆರೂಢ ಮಾಡಿದ್ರು ಮನೀಷ
ಸ್ವಾಮಿ ಹೇಳಿದ ಮಾತು. ಶ್ರೀಧರ ಚರಿತ್ರೆಯಲ್ಲಿ ಇದನ್ನೆಲ್ಲ ಓದಿದ್ದೇನೆ. ಕಾಗದವರು ಏನಿರ್ತಾರೆ ಓದಿದ್ದಾರೆ. ಶ್ರೀಧರಾಜ ಸಮಯೋಗಿ ಪೂರ್ಣ ಮಾಡಿದರು. ಕಲಿಯುಗದಲ್ಲಿ ಶ್ರೀಧರಾಜ ಸಮಯೋಗಿ ಇಲ್ಲ. ಅಪೂಜ್ಯ ಯತ್ರ ಪೂಜ್ಯಂತೆ, ಅವರ ಪೋಷಣೆ ಪೂಜ್ಯರಲ್ಲದೆ ಇರುವವರಿಗೆ ಪೂಜೆಯನ್ನ ಕೊಟ್ಟರೆ, ಸನ್ಯಾಸ ಸ್ಥಾನದಲ್ಲಿ ಅರ್ಹತೆ ಇಲ್ಲದೆ ಇರುವವರು ಕುಳಿತುಕೊಂಡು ಅವರನ್ನು ಸನ್ಯಾಸಿ ಗುರುವನ್ನು ನಾವು ಪೂಜೆ ಮಾಡಿದರೆ ಅದೇ ಅರ್ಥ. ಅದಕ್ಕೆ ಅಪೂಜ್ಯ ಯತ್ರ ಪೂಜ್ಯ, ಪೂಜ್ಯಾಂಚೈವ ಪೂಜ್ಯಾಂಚೈಕ ಅವಮಾನಿತ, ಪೂಜ್ಯರನ್ನ ಅವಮಾನಪಡಿಸಿದ್ರೆ ತ್ರೀಣಿ ತತ್ರ ಪ್ರವರ್ತಂತೆ ದುರ್ಭಿಕ್ಷಂ ಮರಣಂ. ಅಪೂಜ್ಯರನ್ನ ಪೂಜೆ ಮಾಡಿ ಪೂಜ್ಯರನ್ನ ಗುರಿಗೊಳಿಸಿದರೆ ಆ ಊರಿನಲ್ಲಿ ಈ ಮೂರು ಸೇರಿಕೊಳ್ಳುತ್ತದೆ. ಇದರಲ್ಲಿ ಯಾವ್ಯಾವ ಊರಿನಲ್ಲಿದೆ ಅದಕ್ಕೆ ಕಾರಣ ನಾವು ಹುಡುಕೊಳ್ಬೇಕು. ದುರ್ಭಿಕ್ಷ, ಮರಣ, ಮೂರು ಸೇರಿಕೊಳ್ಳುತ್ತದೆ. ಹಾಗಾಗಿ ಇಷ್ಟು ವ್ಯವಸ್ಥಿತವಾಗಿ ಪೂರ್ವ, ದಕ್ಷಿಣ, ಪಶ್ಚಿಮ, ಉತ್ತರದಲ್ಲಿ 4 ವೇದಗಳಿಗೆ ಪ್ರತಿನಿಧಿಯಾಗಿ ವೇದ ಪಾಲನೆ ಮಾಡಿ ವೇದ ಧರ್ಮಗಳನ್ನು ಮಾಡಿ ಅದನ್ನು ಸಂಸ್ಥಾಪನೆ ಮಾಡಿ ಧರ್ಮೋದ್ಧಾರಕರಾಗಿ ಇಡೀ ಭಾರತದಲ್ಲಿ ಧರ್ಮ ವಿರಾಜಮಾನವಾಗುವಂತೆ ಧರ್ಮಕ್ಕೆ, ಜ್ಞಾನಕ್ಕೆ ಸ್ವಾತಂತ್ರ್ಯ ಕೊಟ್ಟಂತಹ ಪರಮಾಚಾರ್ಯರು ಜಗದ್ಗುರು ಶಂಕರ ಭಗವತ್ಪಾದ. 2 ದಂಡ, ಒಂದು ರಾಜದಂಡ, ಇನ್ನೊಂದು ಗುರುದಂಡ. ರಾಜ ಹೇಳಿದಾಗ ಕೇಳಬೇಕು ಅಂತ ನಿಯಮ ಇಲ್ಲ. ಈ ಪೀಠದಲ್ಲಿ ಕುಳಿತವರು ಹೇಳಿದಾಗ ಕೇಳಲೇಬೇಕು, ಅಥವಾ ರಾಜನೂ ಕೇಳಬೇಕು. ಅಂದಾಗ ಆ ಪೀಠದಲ್ಲಿ ಕುಳಿತುಕೊಳ್ಳೋರು ಹೇಗಿರಬೇಕು ಇದು ನಮ್ಮ ಚಿಂತನೆ. ಹಾಗಾಗಿ ಅಂತಹ ಪೀಠದ ಪರಂಪರೆಯನ್ನ ಈ ಲೋಕಕ್ಕೆ ಅನುಗ್ರಹಿಸಿ ಸನಾತನ ಭಾರತೀಯ ಪರಂಪರೆಯನ್ನು ಸಂಸ್ಥಾಪನೆ ಮಾಡಿ ವೇದಾಂತವನ್ನು ಸಂಸ್ಥಾಪಿಸಿ ಯಾವ ಗುರುಗಳನ್ನು ಬೇಕಾದ್ರೂ ಸೇವೆ ಮಾಡಿ, ಯಾವ ಗುರುಗಳನ್ನು ಏನು ವೈಯಕ್ತಿಕವಾದ ಆರೋಗ್ಯ ಆಕ್ಷೇಪ ಇಲ್ಲ. ಆದರೆ ನಮ್ಮ ತತ್ವ ಏನಿದೆ, ಎಷ್ಟು ಗಾಂಭೀರ್ಯ ಇದೆ, ಎಷ್ಟು ಮುಂದೆ ಇದೆ. ಸುಮ್ಮನೆ ನಮ್ಮ ಪಕ್ಕ ಸೇರಿಕೊಂಡು ನಾನು ಪರ ವಿರೋಧ ಅನ್ನೋದಕ್ಕಿಂತ ನಮ್ಮ ತತ್ವ, ನಮ್ಮ ಆ ಶಾಸ್ತ್ರದ ಆ ಮೌಲ್ಯ, ವೇದಾಂತದ ಗರಿಷ್ಠತೆ, ಅದರ ನಿಷ್ಠೆಯ ಮಹಿಮೆ, ಅದರ ಮೌಲ್ಯಗಳನ್ನು ನಾವು ಅರ್ಥ ಮಾಡಿಕೊಂಡ್ರೆ ನಿಜವಾದ ಅರ್ಥದಲ್ಲಿ ಶಂಕರಾಚಾರ್ಯರಿಗೆ ನಾವು ಕೃತಜ್ಞರಾಗಿದ್ದಂತೆ, ಕೃತಜ್ಞನಾದಂತೆ ನಾವು ಕೃತಜ್ಞರಾಗಿರಬೇಕು. ಅಂತಹ ಕೃತಜ್ಞತೆಯಿಂದ ಉಳಿಸಿಕೊಳ್ಳುವಂತ ನಾವು ನಿಜವಾದ ಅರ್ಥದಲ್ಲಿ ವೇದಾಂತಿಗಳಾಗೋಣ, ಅದ್ವೈತಿಗಳಾಗೋಣ, ಶಾಂಕರ ಪರಂಪರೆಯ ಹೆಮ್ಮೆಯಿಂದ ಹೇಳಿಕೊಳ್ಳುವ ಪರಂಪರೆಯ ಶಿಷ್ಯರಾಗೋಣ. ನಮ್ಮ ಅಹೋಭಾಗ್ಯಕ್ಕೆ ನಾನು ಒಂದು ಮನೆ ಮಾತು ಹೇಳಬಹುದು. ನನ್ನ ಅಹೋಭಾಗ್ಯ ಅಂದ್ರೆ ನನಗೊಬ್ಬರು ಹೇಳಿದ್ರು, ನೋಡಪ್ಪ ವಿದ್ವಾಂಸರು ಈ ಮಾತನ್ನು ಹೇಳಿದ್ರು. ಅವರು ಚತುಶಾಸ್ತ್ರ, ರಕ್ಷಾಸ್ತ್ರ ಪಂಡಿತರು, ಸ್ಮಾರ್ಥ ಸಂಪ್ರದಾಯದ ಅದ್ವೈತಿಗಳು ಅಂದ್ರೆ ನನಗೆ ಬಹಳ ಸಂತೋಷ ಆಗುತ್ತೆ, ಹೆಮ್ಮೆ ಆಗ್ತದೆ. ನಾನು ಏನೋ ನನ್ನ ಕುಲದ ಧರ್ಮದ ಪ್ರಕಾರ ನಾನು ದ್ವೈತಿಯಾಗಿ ಬಂದಿದ್ದೇನೆ. ಆದರೆ ನನಗೂ ಒಳ ಅಂತಃಕರಣ ಇದೆ. ಒಳ ಅಂತಃಕರಣದಲ್ಲಿ ಹೇಳ್ತೇನೆ, ನಾನು ಅದ್ವೈತಿಯಾಗಿ ಅಂತ ಆ ಸಾಹಿತ್ಯವನ್ನು ನೋಡಿದಾಗ ಪ್ರಾಮಾಣಿಕವಾಗಿ ಪಟ್ಟರೆ. ಆದರೆ ನಾನು ಪರಂಪರೆಯನ್ನು ಹಿಡ್ಕೊಂಡು ಬಿಟ್ಟಿದ್ದೇನೆ, ಅದರಲ್ಲೂ ನಡೀತೇನೆ. ಹೊರಗೆ ಅದ್ವೈತಿ, ಹೊರಗೆ ದ್ವೈತಿ, ಒಳಗೆ ನಾನು ಹಾಗೆ ಅದ್ವೈತಿ ಅಂತ ಹೇಳಬೇಕು. ನನಗೆ ಎಷ್ಟು ಸಂತೋಷ ಆಯಿತು. ನಮ್ಮ ಗುರುಗಳ ಬಗ್ಗೆ ಇಷ್ಟು ಪ್ರೀತಿಯಿಂದ ಹೀಗೆ ಹೇಳೋದಿದ್ದಾರೆ ಅಂದ್ರೆ ಇದಕ್ಕೂ ನಾವು ಸಾಕ್ಷಾತ್ ಶಿಷ್ಯತ್ವವನ್ನು ಪಡೆದುಕೊಳ್ಳುವಂತ ನಾವೇ ಧನ್ಯರು. ನಮ್ಮ ಧನ್ಯತಾ ಭಾವವನ್ನು ನೋಡಿದ್ದು ಈ ಧನ್ಯತಾ ಭಾವ ನಮ್ಮೆಲ್ಲರಲ್ಲಿ ಅಂತಹ ಧನ್ಯತೆಯ ಸಾಕ್ಷಾತ್ಕಾರವನ್ನು ನಾವು ಅನುಭವಿಸೋಣ. ಮತ್ತು ಅಂತಹ ದಿವ್ಯವಾದ ಪರಂಪರೆಯ ಜೀವಂತ ಸ್ಥಿತಿಯನ್ನ ನಾವು ನೋಡಬೇಕಾದ್ರೆ, ಅದರ ಮೌಲ್ಯ ಸಹಿತವಾದ ಆ ತತ್ವ ರಹಸ್ಯಗಳನ್ನು ಕಣ್ತುಂಬ ಕಾಣಬೇಕಾದ್ರೆ ಜಗದ್ಗುರು ಪೀಠದಂತಹ ಪೀಠದ ಶಿಷ್ಯರಾಗಿ ಅವರಿಂದ ಬರುವಂತಹ ಆಶೀರ್ವಚನಕ್ಕೆ ನಾವು ಭಾಜನರಾಗೋಣ. ತನ್ಮೂಲಕವಾಗಿ ಆ ಪರಂಪರೆಯಲ್ಲಿರುವ ಎಲ್ಲ ಯತಿಗಳ ಪಂಚೀಕರಣದ, ಪಂಚತತ್ವದ, ಪಂಚಕೋಶದ, ಪಂಚತನ್ಮಯತೆಯ ಕೊನೆಯಲ್ಲಿ ಸೃಷ್ಟಿ, ಸ್ಥಿತಿ, ಲಯ, ತಿರೋಧಾನ, ಅನುಗ್ರಹವನ್ನು ಪಂಚಕೃತ್ಯ ಪರಾಯಣರ ವಿಶಿಷ್ಟವಾದ ಪರಿಪೂರ್ಣ